ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸ್ ಪೂರ್ತಿ ನೋಡಿದ ನಂತರ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವ ಕಾನ್ಫಿಡೆನ್ಸ್ ಬರ್ತದೆ ಅಂತ ಕೇಳಿದ್ರೆ, ಈ ಬಯಾಲಜಿ ಎಷ್ಟು ಈಸಿ ಇರುತ್ತೆ. ಅಷ್ಟೇ ಅಲ್ಲ, ಬಯಾಲಜಿಯನ್ನು KCET, ನೀಟ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಎಷ್ಟು ಈಸಿಯಾಗಿ ಫೇಸ್ ಮಾಡಬಹುದು, ಅದನ್ನು ಈ ಕ್ಲಾಸ್ದೊಳಗಡೆ ನೀವು ಕಂಪ್ಲೀಟಾಗಿ ನೋಡಿದ ನಂತರ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾದರೆ ಇವತ್ತು ನಾವು ಏನು ಓದೋಣ ಅಂತ ಕೇಳಿದರೆ, ಆಲ್ರೆಡಿ ಕಿಂಗ್ಡಮ್ ಮೊನ್ಯಾರದೊಳಗಡೆ ನಾವು ಬ್ಯಾಕ್ಟೀರಿಯಾ ಓದ್ತಾ ಇದ್ದೀವಿ ರೀ. ಕ್ಲಾಸಿಫಿಕೇಶನ್ ಬ್ಯಾಕ್ಟೀರಿಯಾನ ಕಂಪ್ಲೀಟ್ ಮಾಡಿಕೊಂಡು ಅದರೊಳಗಡೆ ಒಂದು ಸಣ್ಣ ಕನ್ಸೆಪ್ಟನ್ನು ತಗೊಂಡು ಬಂದಿದ್ದು ಇವತ್ತು. ಏನು ಅಂತ ಕೇಳಿದ್ರೆ, ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ನ್ಯೂಟ್ರಿಷನ್. ನೋಡಿ ವಿದ್ಯಾರ್ಥಿಗಳೇ, ಸಿಯರ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಆನ್ ದ ಬೇಸಿಸ್ ಆಫ್ ನ್ಯೂಟ್ರಿಷನ್. ಯಾವುದೇ ಒಂದು ಜೀವಿ ಜೀವಂತವಾಗಿರಬೇಕಾದ್ರೆ ಆಹಾರ ಬಹಳ ಮುಖ್ಯ ಇರುತ್ತಾರೆ. ಹಾಗಾದರೆ ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರ ತಾವೇ ತಯಾರು ಮಾಡ್ಕೋತಾವೋ ಅಥವಾ ಮತ್ತೊಂದು ಜೀವಿ ಮೇಲೆ ಡಿಪೆಂಡ್ ಆಗಿರ್ತಾವೋ ಅಥವಾ ಬೇರೆ ರೀತಿ ಏನಾದರೂ ಇದೆ ಅನ್ನುವುದನ್ನು ಇವತ್ತಿನ ಫಸ್ಟ್ ಕನ್ಸೆಪ್ಟ್ದಾಗ ಅರ್ಥ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳು. ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್ ಇದೆ ಇವತ್ತು. ಲಾಸ್ಟ್ ತನ ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಅರ್ಥ ಆಗತ್ತೆ. ಸಿಯರ್ ನೋಡಿ, ನ್ಯೂಟ್ರಿಷನ್ದ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾವಿಲ್ಲಿ ಓದ್ತಾ ಇರುವುದು ನ್ಯೂಟ್ರಿಷನ್ದ ಆಧಾರ. ನೋಡಿ, ನಮ್ದು ಪಾಯಿಂಟ್ ಎಲ್ಲಿ ಬಂದಿದೆ ಅಂತ ಕೇಳಿದ್ರೆ, ಬ್ಯಾಕ್ಟೀರಿಯಾ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ವಾಟ್ ಇಯರ್ ನ್ಯೂಟ್ರಿಷನ್. ಸಿಯರ್ ನೋಡಿ, ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ ಮತ್ತು ಹೆಟಿರೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳನ್ನ ಎರಡು ಟೈಪ್ಸ್ ಮಾಡ್ತಾ ಇದ್ದಾನಪ್ಪಿ. ಒಂದು ಆಟೋಟ್ರಾಫಿಕ್, ಇನ್ನೊಂದು ಯಾವುದು ಹೇಳಿ ನೋಡೋಣ, ಹೆಟಿರೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಹಾಗಾದರೆ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಯಾವಕ್ಕೆ ಕರೀತಾರೆ? ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂತ ಯಾವಕ್ಕೆ ಕರೀತಾರೆ? ಅಂತ ಕೇಳಿದ್ರೆ, ಆಟೋ ಅಂದ್ರೆ ಏನಂದ್ರೆ ಬೈ ಇಟ್ ಸೆಲ್ಫ್. ಇಲ್ಲಿ ಹೇಳ್ತಾ ನೋಡಪ್ಪಿ, ಬ್ಯಾಕ್ಟೀರಿಯಾ ಸಿಂಥಸೈಸ್ ದೇರ್ ಓನ್ ಫುಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ಸ್. ಇನ್ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ ಅನ್ನು ತೆಗೆದುಕೊಂಡು ಯಾವ ಬ್ಯಾಕ್ಟೀರಿಯಾ ತನ್ನ ಆಹಾರ ತಾನೇ ತಯಾರು ಮಾಡ್ಕೋತಾವಲ್ಲ, ಅಂತ ಬ್ಯಾಕ್ಟೀರಿಯಾಗಳನ್ನ ನಾವು ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ರೀ. ಈ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಟೈಪ್ ಬ್ಯಾಕ್ಟೀರಿಯಾ ಇದಾವೆ. ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಟೈಪ್ ಬ್ಯಾಕ್ಟೀರಿಯಾಗಳನ್ನು ಕಾಣಬಹುದು. ಒಂದು ಫೋಟೋಸಿಂಥೆಟಿಕ್ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಒಂದು ಫೋಟೋಸಿಂಥೆಟಿಕ್ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ, ಇನ್ನೊಂದು ಕೀಮೋಸಿಂಥೆಟಿಕ್ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಯಾವ ಬ್ಯಾಕ್ಟೀರಿಯಾ ಆಹಾರ ತಯಾರು ಮಾಡಬೇಕಲ್ಲ, ಅದಕ್ಕೆ ಲೈಟ್ ಕಂಪಲ್ಸರಿ ಬೇಕಾಗತ್ತೆ. ಅದನ್ನ ಫೋಟೋಸಿಂಥಸಿಸ್ ಅನ್ನುವಂಥ ಚಾಪ್ಟರ್ ಬರುತ್ತೆ ಬಾಟ್ನಿ ಒಳಗಡೆ, ಅದನ್ನ ನೋಡೋಣ. ಇನ್ನು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಯಾವಕ್ಕೆ ಕರೀತಾರಂದ್ರೆ, ಇಲ್ಲಿ ಹೇಳಿದೆ ನೋಡಪ್ಪಿ ನಾನು. ಹೆಂಗಂತ ಕೇಳಿದ್ರೆ, ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಎನರ್ಜಿ ಫ್ರಮ್ ಸಿಯರ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್. ಅರ್ಥ ಮಾಡ್ಕೊಳ್ಳಿ, ಇನ್ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ ಇನ್ಸ್ಟೆಡ್ ಆಫ್ ಸನ್ಲೈಟ್. ಸನ್ಲೈಟ್ ಇಲ್ಲದೆ ಯಾವ ಬ್ಯಾಕ್ಟೀರಿಯಾಗಳು ಇನ್ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ದಿಂದ ಆಹಾರ ತಯಾರು ಮಾಡ್ತಾವಲ್ಲ ರೀ, ಅವಕ್ಕೆ ಕೀಮೋಸಿಂಥೆಟಿಕ್ ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ, ಹೆಟಿರೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಏನು ಹೇಳಿ ನೋಡೋಣ? ಹೆಟಿರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಯಾವಕ್ಕೆ ಕರೀತಾರೆ ಹೇಳಿ ನೋಡೋಣ. ಯಾವ ಬ್ಯಾಕ್ಟೀರಿಯಾಗಳು ನೋಡಿ ಮತ್ತೊಂದು ಜೀವಿ ಮೇಲೆ ಅವಲಂಬಿತವಾಗಿರ್ತಾವ್ರಿ. ಆಹಾರಗೋಸ್ಕರ, ಆಶ್ರಯಗೋಸ್ಕರ ಮತ್ತೊಂದು ಜೀವಿ ಮೇಲೆ ಅವಲಂಬಿತವಾಗಿರ್ತಾವ್ರಿ, ಅಥವಾ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಅವಲಂಬಿತವಾಗಿರ್ತಾವ್ರಿ. ಸಿಯರ್ ಬ್ಯಾಕ್ಟೀರಿಯಾ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ or on a dead organic matter for food. Those bacteria are called what here? Heterotrophic bacteria. You understood? Heterotrophic bacteria. See here, heterotrophic bacteria na matta 3 types bacteria galagi convert ಮಾಡ್ತಾನ್ರಿ. ಕ್ಲಾಸಿಫಿಕೇಶನ್ ಮಾಡಿದಾನೆ. Heterotrophic bacteria further
3 ಗ್ರೂಪ್ ಅನ್ನಾಗಿ ಕನ್ವರ್ಟ್ ಮಾಡ್ತಾನೆ. ಒಂದನೇದ್ದು ಸ್ಯಾಫ್ರೋಫೈಟಿಕ್ ಬ್ಯಾಕ್ಟೀರಿಯಾ, ಸಿಯರ್ ಸ್ಯಾಫ್ರೋಫೈಟಿಕ್ ಬ್ಯಾಕ್ಟೀರಿಯಾ. ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಬಹಳ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ದಾಗ ಏನ್ ಕೇಳ್ತಾನೆ, ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಏನಾಗಿ ವರ್ಕ್ ಮಾಡ್ತಾವ ಅಂತ ಕೇಳಿದ್ರೆ ಡಿಕಾಂಪೋಸರ್ಸ್ ಅಂದ್ರೆ ಯಾವುದೇ ಜೀವಿ ಸತ್ತ ನಂತರ ಅದನ್ನ ಲಾಸ್ಟ್ ಅದು ಜೀರ್ಣ ಆಗಬೇಕು, ಅದು ಮಣ್ಣೊಳಗಡೆ ಮಣ್ಣಾಗಬೇಕು, ಡಿಕಾಂಪೋಸ್ ಆಗಬೇಕು. ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪಲ್ ಆಗಬೇಕಂದ್ರೆ ಅದಕ್ಕೆ ಕೆಲವು ಬ್ಯಾಕ್ಟೀರಿಯಾಗಳು ಸಹಾಯ ಮಾಡ್ತಾವ್ರಿ. ಅವಕ್ಕ ನಾವು ಡಿಕಾಂಪೋಸರ್ಸ್ ಅಂತ ಕರಿತೀವ್ರಿ. ಕನ್ವರ್ಟ್ ಕಾಂಪ್ಲೆಕ್ಸ್ ಇಂಟು ಸಿಂಪಲ್ ಫಾರ್ಮ್. ಬ್ಯಾಕ್ಟೀರಿಯಾಗಳು ಒಂದೇದ್ದು ಹೆಟರೋದಾಗ ಏನ್ ಹೇಳಕತ್ತಾನ ಹೇಳಿ ನೋಡೋಣ. ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳು. ಅದ್ರ ಡೆಫಿನೇಷನ್ ಇಲ್ಲಿ ಹೇಳ್ತೀನಿ ನೋಡಿ. ಬ್ಯಾಕ್ಟೀರಿಯಾ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಯಾವ ಬ್ಯಾಕ್ಟೀರಿಯಾ ತನ್ನ ಆಹಾರಗೋಸ್ಕರ ಡೆಡ್ ಅಥವಾ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ದೇ ಅಂದ್ರೆ ಆ ಬ್ಯಾಕ್ಟೀರಿಯಾ ಎಂಜೈಮ್ಸ್ ಟು ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್. ನೋಡಿ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದ್ದಿದ್ದು ನೋಡಿ ಏನ್ ಮಾಡ್ತದ, ಸಿಂಪಲ್ ಮಾಡ್ತದ, ಎಕ್ಸ್ಟ್ರೀಮ್ಲಿ ಸಿಂಪಲ್ ಮಾಡ್ತದ. ಅದು ಎದಕ್ಕೆ ಹೆಲ್ಪ್ ಆಗ್ತದ ಅಂತ ಕೇಳಿದ್ರೆ ಅಬ್ಸಾರ್ಬ್ಸ್ ದೇರ್ ನ್ಯೂಟ್ರಿಯೆಂಟ್ಸ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನೋಡಿ, ನಿಮ್ಮೊಂದು ಪ್ರಶ್ನೆ ಬರುತ್ತಾರೆ, ಡೆಡ್ ಅಥವಾ ಡಿಕೆ ಆಗಿರುವಂತ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಈ ಬ್ಯಾಕ್ಟೀರಿಯಾಗಳು ಹೆಂಗ್ ಡಿಕಾಂಪೋಸ್ ಮಾಡ್ತವೆ, ಹೆಂಗ್ ಕಾಂಪ್ಲೆಕ್ಸ್ ಇದು ಸಿಂಪಲ್ ಮಾಡ್ತವೆ, ಹೆಂಗ್ ಅವನ್ನ ಕಟ್ ಮಾಡ್ತಾವ ಅಂತ ಕೇಳಿದ್ರೆ ಈ ಬ್ಯಾಕ್ಟೀರಿಯಾಗಳು ಕೆಲವು ಎಂಜೈಮ್ಸ್ ಗಳನ್ನ ರಿಲೀಸ್ ಮಾಡ್ತವೆ. ಆ ಎಂಜೈಮ್ಸ್ ಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಕಾಂಪ್ಲೆಕ್ಸ್ ಇಸ್ ಕನ್ವರ್ಟೆಡ್ ಇನ್ ಟು ವಾಟ್ ಇಯರ್ ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತವೆ. ಓಕೆ, ಈಗ ನೆಕ್ಸ್ಟ್ ಮತ್ತೊಂದು ಇಮೇಜ್ ಅನ್ನ ತಗೊಂಡು ಬಂದಿದ್ದೇನೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಇಮೇಜ್ ಒಳಗಡೆ ನೋಡಬಹುದು ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ. ಇದಕ್ಕೆ ಇನ್ನೊಂದು ಏನಂತಾರೆ ಹೇಳಿ ನೋಡೋಣ, ಡಿಕಾಂಪೋಸರ್ಸ್. CET ಎಕ್ಸಾಮ್ದಾಗ ಕೇಳ್ತಾನೆ, ಡಿಕಾಂಪೋಸರ್ಸ್ ಅಂದ್ರೆ ವಿಘಟಕಗಳಂತ ಏನು ಕನ್ನಡದಾಗ ಕರಿತೀವಲ್ಲ, ಈ ಡಿಕಾಂಪೋಸರ್ಸ್ ಯಾವಕ್ಕೆ ಕರೀತಾರೆ? ಸ್ಯಾಪ್ರೋಫೈಟಿಕ್ ಹೆಟೆರೋಟ್ರೋಫ್ಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನ ಕರೆದಿದ್ದಾರೆ. ಸಿಯರ್ ಇಲ್ಲೆಲ್ಲ ತೋರಿಸಿದ್ದಾರೆ ನೋಡ್ರಿ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಇದಾವೆ. ಓಕೆ, ಇವೆಲ್ಲ ಬ್ಯಾಕ್ಟೀರಿಯಾಗಳಿದಾವಲ್ರಿ. ಇದು ನೋಡು, ಇಲ್ಲಿ ಏನದ ಅಂತ ಕೇಳಿ ಎಲಿ ತೋರಿಸಿದಾನೆ, ಇದನ್ನ ಡಿಕಾಂಪೋಸ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ತೋರಿಸಿದಾನೆ ನೋಡ್ರಿ, ದ ಇಮೇಜ್ ಒಳಗಡೆ ತೋರಿಸಿದಾನೆ. ಯಾಕೆ ಈ ಬ್ಯಾಕ್ಟೀರಿಯಾ ಡಿಕೆ ಅಥವಾ ಹಾಳಾಗಿರುವಂತ ಎಲೆಯನ್ನ ಯಾಂಗ್ ಡಿಕಾಂಪೋಸ್ ಮಾಡ್ತದಂದ್ರ ಇದು ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಕೆಲವು ಎಂಜೈಮ್ಸ್ ಗಳನ್ನ ಸೆಕ್ರೇಟ್ ಮಾಡುತ್ತೆ. ಎಂಜೈಮ್ಸ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಕಾಂಪ್ಲೆಕ್ಸ್ ಕನ್ವರ್ಟೆಡ್ ಇನ್ ಟು ವಾಟ್ ಇಯರ್ ಸಿಂಪಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನೀವು ಇಲ್ಲಿ ಸ್ವಲ್ಪ ಇಮೇಜ್ ಅನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ವೈ ದೀಸ್ ಆರ್ ಕಾಲ್ಡ್ ಡಿಕಾಂಪೋಸರ್ಸ್ ಅಂತ ಹೇಳಿ. ಅಷ್ಟೇ ಅಲ್ಲ ನೋಡಿ, ಬ್ಯಾಕ್ಟೀರಿಯಾ ದಟ್ ಬ್ರೇಕ್ ಡೌನ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ ಎದಕ್ಕೆ ಹೆಲ್ಪ್ ಆಗ್ತದ ಅಂತ ಕೇಳಿದ್ರೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಹೆಲ್ಪ್ ಆಗತ್ತಾರೆ. ಈಗ ಅಟ್ಮಾಸ್ಫಿಯರ್ ದಲ್ಲಿರುವಂತ ನೈಟ್ರೋಜನ್ ಸಸ್ಯದೊಳಗಡೆ ಹೋಗುತ್ತೆ, ಮತ್ತೆ ಸಸ್ಯದಿಂದ ಅಟ್ಮಾಸ್ಫಿಯರ್ ಬರುತ್ತೆ, ಮಣ್ಣಿಗೆ ಹೋಗುತ್ತೆ. ಅಂದ್ರೆ ಸಸ್ಯ ಸತ್ತ ತಕ್ಷಣ ಅದನ್ನ ಡಿಕಂಪೋಸ್ ಮಾಡಿ ಮಣ್ಣಲ್ಲಿ ಕೂಡಿಸಿ ಮತ್ತೆ ಮಣ್ಣಿನಿಂದ ಬ್ಯಾಕ್ಟೀರಿಯಾ ಸಹಾಯದಿಂದ ಮತ್ತೆ ಸಸ್ಯಗೆ ಸೇರಿಸುತ್ತಾರೆ. ಈ ತರ ಈ ಡಿಕಾಂಪೋಸರ್ಸ್ ಏನ್ ಕೆಲಸ ಮಾಡ್ತಾವ ಅಂತ ಕೇಳಿದ್ರೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಸಹಾಯ ಮಾಡ್ತವೆ. ಓಕೆ ವಿದ್ಯಾರ್ಥಿಗಳೇ, ನಾವು ಮತ್ತೊಂದು ಕನ್ಸೆಪ್ಟ್ ಅನ್ನ ನೋಡೋಣ. ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಒಂದೇದು ಯಾವುದು? ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ. ಎರಡನೇದು ಯಾವುದು ಹೇಳಿ ನೋಡೋಣಪ್ಪಿ? ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಓಕೆ, ಸಿಂಬಯೋಸಿಸ್ ಅನ್ನುವಂತ ಶಬ್ದ ನೀವು ಕೇಳಿರ್ತೀರಿ ವಿದ್ಯಾರ್ಥಿಗಳೇ. ಸಿಂಬಯೋಸಿಸ್ ಆ ಶಬ್ದದ ಅರ್ಥ ನೋಡಿ, ಬ್ಯಾಕ್ಟೀರಿಯಾ ದಟ್ ಲಿವ್ ಇನ್ ಕ್ಲೋಸ್. ಅಂದ್ರೆ ಯಾವ ಬ್ಯಾಕ್ಟೀರಿಯಾಗಳು ಹೆಂಗ್ ಬದುಕ್ತಾವ ಅಂದ್ರೆ ಬಹಳ ಕ್ಲೋಸ್ ಆಗಿ ಬದುಕ್ತಾವ್ರಿ. ಒಂದಿನ ಎರಡು ದಿನ ಅಲ್ಲ, ಲಾಂಗ್ ಟರ್ಮ್, ಬಹಳ ಸಮಯ ಬಯೋಲಾಜಿಕಲ್ ರಿಲೇಶನ್ಶಿಪ್ ಅಂದ್ರೆ ಜೀವಿಗಳ ಜೊತೆ ಬದುಕ್ತಾವ್ರಿ ವಿತ್ ಅನದರ್ ಆರ್ಗ್ಯಾನಿಸಮ್. ಯಾವುದ್ರ ಜೊತೆ ಬದುಕ್ತದಲ್ಲ ಅದಕ್ಕೆ ಸಾಮಾನ್ಯವಾಗಿ ಹೋಸ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ ಹೇಳಿ ನೋಡೋಣ? ಹೋಸ್ಟ್ ಅಂತ ಕರೀತಾರೆ.
ಯಾವಕ ಸಿಂಬಯೋಟಿಕ್ ಅಂತ ಕರೀತಾರೆ ಹೇಳಿ ವಿದ್ಯಾರ್ಥಿಗಳೇ? ಸಿಂಬಯೋಸಿಸ್ ಅಂದ್ರೆ ನೋಡಿ, ಒಂದು ಜೀವಿ ಮತ್ತೊಂದು ಜೀವಿಯ ಜೊತೆಗೆ ಬಹಳ ದಿನ ಅದನ್ನು ಕ್ಲೋಸ್ ಆಗಿ ಅದ್ರ ಜೊತೆ ಬದುಕ್ತಿತ್ತಂದ್ರೆ ಅದಕ್ಕೆ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಸರ್ ಒಂದು ಜೀವಿ ಮತ್ತೊಂದು ಜೀವಿ ಜೊತೆ ಕ್ಲೋಸ್ ಆಗಿ ಬದುಕ್ತದಲ್ಲ, ಹಾಗಾದ್ರೆ ಆ ಜೀವಿಗೆ ಅನುಕೂಲ ಆಗ್ತದೋ, ಬೆನಿಫಿಟ್ ಆಗುತ್ತೋ, ಲಾಸ್ ಆಗುತ್ತೋ ಅಂತ ಕೇಳಿದಾಗ, ಯಾವಾಗ ಅದಕ್ಕೆ ಅನುಕೂಲ ಆಗತ್ತೆ, ಬೆನಿಫಿಟ್ ಆಗ್ತದಲ್ಲ, ಆ ರಿಲೇಷನ್ ಅನ್ನ ಮ್ಯೂಚುವಲಿಸಮ್ ಅಂತ ಕರೀತಾರೆ. ಅದಕ್ಕೇನಂತಾರ ಅಂದ್ರ ಮ್ಯೂಚುವಲಿಸಮ್. ಒಂದೊಂದು ಟೈಮ್ದಾಗ ಅದ್ರ ಜೊತೆ ಬದುಕುವುದರಿಂದ ಓಕೆ ಕಮೆನ್ಸಿಲಿಸಮ್. ಇದನ್ನ ಸೆಕೆಂಡ್ ಇಯರ್ದೊಳಗಡೆ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಒಂದು ಚಾಪ್ಟರ್ ಬರುತ್ತೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಇದರಿಂದ ಹೋಸ್ಟಿಗೆ ಒಳ್ಳೆಯದೂ ಆಗುತ್ತೆ, ಹಾನಿನೂ ಆಗತ್ತಾರೆ. ನಿಮ್ಗೆ ಸಿಂಬಯೋಟಿಕ್ ಅಂದ್ರ ನಿಮ್ಗೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಹೇಳಿ ವಿದ್ಯಾರ್ಥಿಗಳೇ? ಈ ಬ್ಯಾಕ್ಟೀರಿಯಾಗಳು ಬಹಳ ದಿನಗಳು ಮತ್ತೊಂದು ಜೀವಿ ಜೊತೆ ಕ್ಲೋಸ್ ಆಗಿ ಅದ್ರ ಜೊತೆಗೆ ಬದುಕ್ತಾವಲ್ಲ, ಅದಕ್ಕ ನಾವು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವ್ರಿ. ನಾವು ಫಂಗಸ್ ಒಳಗಡೆ ಹೇಳ್ತೀನಿ ಇದನ್ನ, ಲೈಕನ್ನ, ಮೈಕೋರಿಸಾ ಅಂತೆ ಬರುತ್ತೆ. ಸ್ವಲ್ಪ ಇವೆಲ್ಲ ಶಬ್ದಗಳ ಅರ್ಥ ಇಲ್ಲಿ ಮಾಡ್ಕೊಂಡ್ರೆ ಮುಂದೆ ನೀವೇನು ಓದ್ತಿಲ್ಲ ಬಹಳ ಈಸಿ ಆಗತ್ತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನನ್ನ ಡೆಫಿನೇಷನ್ ಸಹಿತ ಮೇಲ್ಗಡೆ ಬರ್ದಿದ್ದೀನಿ. ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ನೋಡಿ ಹೇಳ್ತಾ ನೋಡ್ರಿ, ನ್ಯೂಟ್ರಿಷನ್ ಹೆಲ್ಪ್ ಆಗತ್ತೆ, ಡೈಜೆಷನ್ ಹೆಲ್ಪ್ ಆಗತ್ತೆ, ಗ್ರೋತ್ ಆಫ್ ದೇರ್ ಹೋಸ್ಟಿಕ್ ಹೆಲ್ಪ್ ಆಗತ್ತೆ. ದೀಸ್ ಆರ್ ದ ಅಪ್ಲಿಕೇಶನ್ಸ್. ಓಕೆ, ಇನ್ನ ನೆಕ್ಸ್ಟ್ ಪಾಯಿಂಟ್ ಬರೋಣಪ್ಪಿ. ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ ಹೇಳಿ ವಿದ್ಯಾರ್ಥಿಗಳೇ? ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ. ನೋಡಿ, ಇವು ಎಂತಹ ಬ್ಯಾಕ್ಟೀರಿಯಾಗಳು ಅಂತ ಕೇಳಿದ್ರ, ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಮತ್ತೊಂದು ಜೀವಿಯನ್ನ ಅವಲಂಬಿತವಾಗಿರ್ತಾವ ಆಹಾರಗೋಸ್ಕರ. ಆರ್ಗ್ಯಾನಿಸಮ್ಸ್ ಲೈವ್ ಆನ್ ಅನದರ್ ಆರ್ಗ್ಯಾನಿಸಮ್ ಇನ್ ಆರ್ ಆನ್ ಫಾರ್ ವಾಟ್? ಫುಡ್. ದೋಸ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ವಾಟ್ ಹಿಯರ್? ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ. ಇಲ್ಲಿ ಬರ್ದಿದೆ ನೋಡಿ ವಿದ್ಯಾರ್ಥಿಗಳೇ, ದೀಸ್ ಬ್ಯಾಕ್ಟೀರಿಯಾ ಲೈವ್ ಇನ್ಸೈಡ್ ಆರ್ ಆನ್ ಎ ಹೋಸ್ಟ್ ಆಫ್ ಆರ್ಗ್ಯಾನಿಸಮ್. ಇಲ್ಲಿ ಡಯಾಗ್ರಾಮ್ದಾಗ ಅದನ್ನೇ ತೋರಿಸಿದ್ದಾನೆ. ಕೆಲವು ಬ್ಯಾಕ್ಟೀರಿಯಾಗಳು ಜೀವಿ ಒಳಗಡೆ ಇದ್ದಾವೆ, ಕೆಲವು ಬ್ಯಾಕ್ಟೀರಿಯಾಗಳು ಜೀವಿ ಹೊರಗಡೆ ಇರ್ತಾವ್ರಿ. ಯಾವ ಬ್ಯಾಕ್ಟೀರಿಯಾ ಜೀವಿಯನ್ನ ಅವಲಂಬಿಸಿರ್ತದಲ್ಲ ಅದು ಪ್ಯಾರಾಸೈಟ್. ಯಾವ ಬ್ಯಾಕ್ಟೀರಿಯಾ ಮತ್ತೊಂದು ಜೀವಿ ಜೊತೆ ಬಹಳ ದಿನಗಳ ಕಾಲ ಇರ್ತದಲ್ಲ ಅದು ಸಿಂಬಯೋಟಿಕ್ ಅಂತಾರಪ್ಪಿ. ಇನ್ನ ಯಾವ ಬ್ಯಾಕ್ಟೀರಿಯಾ ಡಿಕೆ ಅಥವಾ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ನ ನಂಬಿ ಆಹಾರವನ್ನ ನಂಬಿರ್ತದಲ್ಲ ಅವಾಗ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಾವು ಒಂದನೇದ್ದು ಓದಿದ್ದು ಆಟೋಟ್ರಾಫಿಕ್ ಬ್ಯಾಕ್ಟೀರಿಯಾ, ಈಗ ಓದಿದ್ದು ಹೆಟೆರೋಟ್ರಾಫಿಕ್ ಬ್ಯಾಕ್ಟೀರಿಯಾ. ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಒಂದು ಕನ್ಸೆಪ್ಟ್ ಅನ್ನ ನೋಡೋಣ. ದಟ್ ಈಸ್ ವಾಟ್ ಹಿಯರ್? ಆರ್ಕಿ ಬ್ಯಾಕ್ಟೀರಿಯಾ. ವಿದ್ಯಾರ್ಥಿಗಳೇ, ಇದನ್ನ ಬಹಳ ಓಕೆ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದೆ. ಆರ್ಕಿ ಬ್ಯಾಕ್ಟೀರಿಯಾ ಅಂತ ಯಾವಕ್ಕೆ ಕರೀತಾರೆ ಮತ್ತು ಆರ್ಕಿ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಗುಂಪುಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಆರ್ಕಿ ಬ್ಯಾಕ್ಟೀರಿಯಾ ಅಂತ ಯಾವಕ್ಕೆ ಕರೀತಾರೆ ಅಂತ ಕೇಳಿದರೆ ನೋಡಿ, ಬ್ಯಾಕ್ಟೀರಿಯಾ ಹ್ಯಾವ್ ಎಬಿಲಿಟಿ ಟು ಸರ್ವೈವ್ ಇನ್ ಮೋಸ್ಟ್ ಹಾರ್ಶ್ ಹ್ಯಾಬಿಟೆಟ್ಸ್. ಅಂದ್ರೆ ಯಾವ ಬ್ಯಾಕ್ಟೀರಿಯಾಗಳು ಸಾಮರ್ಥ್ಯ ಇದೆ, ಯಾವ ಸಾಮರ್ಥ್ಯ ಇದೆ ಹೇಳಿ ನೋಡೋಣ? ಸರ್ವೈವ್, ಜೀವಂತವಾಗಿರಬೇಕು, ಅವ ಜೀವ ಉಳಿಸ್ಬೇಕು, ಬದುಕಬೇಕು. ಎಲ್ಲಿ ಅಂತ ಕೇಳಿದ್ರೆ ಮೋಸ್ಟ್ ಹ್ಯಾರ್ಶ್ ಹ್ಯಾಬಿಟೆಟ್ಸ್ ಅಂತ ಕೇಳಿದ್ರೆ ಓಕೆ ಅಲ್ಲಿ ಯಾವ ಜೀವಿನೂ ಬದುಕಲ್ಲ. ಆ ಓಕೆ ಹ್ಯಾಬಿಟೆಟ್ ಅನ್ನು ಹ್ಯಾರ್ಶ್ ಹ್ಯಾಬಿಟೆಟ್ಸ್ ಅಂತ ಕರೀತಾರೆ. ಅವಕ್ಕ ನಾವು ಏನಂತ ಕರೆದೀವಿ ಹೇಳಿ ನೋಡೋಣ? ಆರ್ಕಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಹ್ಯಾವ್ ಎಬಿಲಿಟಿ ಟು ಸರ್ವೈವ್ ಇನ್ ಮೋಸ್ಟ್ ಹ್ಯಾರ್ಶ್ ಹ್ಯಾಬಿಟೆಟ್ಸ್ ಆರ್ ಕಾಲ್ಡ್ ವಾಟ್? ಆರ್ಕಿ ಬ್ಯಾಕ್ಟೀರಿಯಾ. ಹಾಗಾದ್ರೆ ಆರ್ಕಿ ಬ್ಯಾಕ್ಟೀರಿಯಾನ
ಆ ಹ್ಯಾಬಿಟೇಟದ ಆಧಾರದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ನೋಡಪ್ಪಿ, ಆರ್ಕಿಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಎ ಯುನಿಕ್ ಹ್ಯಾಬಿಟೇಟ್ಸ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಬದುಕ್ತದಪ್ಪಿ, ಅಲ್ಲಿ ಬಿಟ್ಟು ಬೇರೆ ಕಡೆ ಬದುಕಲ್ಲ. ಅದಕ್ಕ ನಾವೇನಂತೀವಿ ಹೇಳಿ ನೋಡೋಣ, ಯುನಿಕ್ ಹ್ಯಾಬಿಟೇಟ್ ಅಂತ ಕರಿತೀವ್ರಿ. ಏನಂತ ಕರಿತೀವಿ ಹೇಳಿ ನೋಡೋಣ, ಯುನಿಕ್ ಹ್ಯಾಬಿಟೇಟ್ಸ್ ಅಂತ ಕರಿತೀವ್ರಿ. ಹೇಳಿ ನೋಡೋಣ. ಆರ್ಕಿಬ್ಯಾಕ್ಟೀರಿಯಾನ ಇಲ್ಲಿ 3 ಗುಂಪುಗಳಾಗಿ ಮಾಡಿದ್ದಾರೆ. ಆ 3 ಗುಂಪುಗಳು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಹೇಳಿ ನೋಡೋಣ, ಯುನಿಕ್ ಹ್ಯಾಬಿಟೇಟ್ಸ್ ಗಳ ಆಧಾರದ ಮೇಲೆ. ಹಾಗಾದ್ರೆ ಅವು ಯಾವ್ಯಾವ ಹೇಳಿ ನೋಡೋಣ. ಹೆಲೋಫೈಲ್ಸ್, ನೆಕ್ಸ್ಟ್ ಒನ್ ಥರ್ಮೋಎಸಿಡೋಫೈಲ್ಸ್, ನೆಕ್ಸ್ಟ್ ಒನ್ ಮಿಥನೋಜೆನ್ಸ್. ಓಕೆ, ಟೋಟಲ್ ಇಲ್ಲಿ 3 ಗ್ರೂಪ್ ಅನ್ನ ಮಾಡಿದ್ದಾರೆ. ಆರ್ಕಿಬ್ಯಾಕ್ಟೀರಿಯಾದಲ್ಲಿ ಯಾವ ಅನ್ನೋದು ನಾನು ಇಲ್ಲಿ ಹೇಳಿದ್ದೀನಿ. ಹಾಗಾದ್ರೆ ಒಂದೊಂದು ಇಲ್ಲಿ ಸ್ಟಡಿ ಮಾಡ್ಕೊತ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಹೆಲಸ್ ಅಂದ್ರೆ ಸಾಲ್ಟ್, ಉಪ್ಪು ಇರುವಂತ ಪ್ರದೇಶ, ಉಪ್ಪು ಇರುವಂತ ಜಾಗ. ನೋಡಿ, ಎಕ್ಸ್ಟ್ರೀಮ್ ಸಾಲ್ಟಿ ಏರಿಯಾ, ಅತ್ಯಂತ ಉಪ್ಪವಾದ ಅಂದ್ರೆ ಉಪ್ಪು ಎಲ್ಲಿ ಇರ್ತದಲ್ಲ ರೀ, ಅಲ್ಲಿ ಬ್ಯಾಕ್ಟೀರಿಯಾ ಬೆಳೀತದ್ರಿ. ನಾವು ಸಾಮಾನ್ಯವಾಗಿ ಮಾತಾಡೋ ಟೈಮ್ದಾಗ ಹೇಳ್ತೀವ್ರಿ, ಉಪ್ಪಿನಲ್ಲಿ ಹುಳ ಬಿದ್ದ ಇತಿಹಾಸ ಇಲ್ಲ ಅಂತೀವ್ರಿ. ಬಟ್ ಈ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಇದು ನೋಡಿ ಹೆಚ್ಚು ಉಪ್ಪಿರುವಂತಹ ಪ್ರದೇಶದಲ್ಲಿ ಇದು ಇರ್ತದ. ಅಂತ ಬ್ಯಾಕ್ಟೀರಿಯಾಕ್ಕೆ ಏನಂತ ಕರೀತಾರೆ ಹೇಳಿ ನೋಡೋಣ, ಹೆಲೋಫೈಲ್ಸ್ ಅಂತ ಕರೀತಾರಪ್ಪಿ. ನಾಳೆ CET ಎಕ್ಸಾಮ್ದಾಗ ಕೇಳ್ತಾನ, ಸಾಲ್ಟಿ ಏರಿಯಾದಾಗ ಕಂಡು ಬರುವಂತಹ ಬ್ಯಾಕ್ಟೀರಿಯಾಗಳಕ್ಕೆ ಏನಂತಾರ? ಆನ್ಸರ್ ಹೆಲಸ್. ನೀವು ಕೆಮಿಸ್ಟ್ರಿಯಾಗ ಓದ್ಕೋತೀರಿ ನೋಡಿ, 17ನೇ ಗ್ರೂಪದ ಎಲಿಮೆಂಟ್ ಅನ್ನ ಹೆಲೋಜೆನ್ಸ್ ಅಂತ ಕರೀತಾರೆ. ಯಾಕಂದ್ರೆ ಅದು ಸಾಲ್ಟ್ ತಯಾರಿಕೆಯಲ್ಲಿ ಆ ಗುಂಪುಗಳು ಸಹಾಯವಾಗ್ತಾವ್ರಿ. ಹೆಲಸ್ ಅಂದ್ರೆ ಉಪ್ಪು, ಅರ್ಥ ಮಾಡ್ಕೊಳ್ಳಿ. ಹೆಲಸ್ ಸಾಲ್ಟ್ ಅಂದಂಗಪ್ಪಿ. ನೆಕ್ಸ್ಟ್ ಥರ್ಮೋ ಎಸಿಡೋಫೈಲ್ಸ್. ಓಕೆ, ಥರ್ಮ್ ಅಂದ್ರೆ ಹೀಟ್. ಅಂದ್ರೆ ಏನ್ ಹೇಳ್ತಾ ನೋಡಪ್ಪಿ, ಯಾವ ಆರ್ಕಿ ಬ್ಯಾಕ್ಟೀರಿಯಾಗಳು ಹಾಟ್ ಸ್ಪ್ರಿಂಗ್ಸ್ ದಲ್ಲಿ ಸರ್ವೈವ್ ಆಗ್ತಾವಲ್ಲ. ಹಾಟ್ ಸ್ಪ್ರಿಂಗ್ ಅಂದ್ರೆ ಹೇಳಿ ನೋಡೋಣ, ಬಿಸಿ ನೀರಿನ ಬುಗ್ಗೆಗಳು. ನೋಡಿ, ನಾವು 100°C 80°C ಟೆಂಪರೇಚರ್ ನೀರಿಗೆ ಕೊಟ್ರೆ ಬ್ಯಾಕ್ಟೀರಿಯಾ ಸಹಿತವಂತ ಹೇಳ್ತೀವ್ರಿ. ಬಟ್ ಕೆಲವು ಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ ಏನದಾವಲ್ರಿ, ನೀವು 60, 70, 80, 90°C ಕೊಟ್ಟರು ಸದ್ಯಕ್ಕೆ ಸಾಯಲ್ಲ, ಅಲ್ಲಿ ಸರ್ವೈವ್ ಆಗ್ತಾವಲ್ಲ. ಅಂತಹ ಬ್ಯಾಕ್ಟೀರಿಯಾಗಳನ್ನ ನಾವು ಏನಂತ ಕರೆದಿವಿ ಹೇಳಿ ನೋಡೋಣಪ್ಪಿ, ಥರ್ಮೋ ಎಸಿಡೋಫೈಲ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮಿಥನೋಜೆನ್ಸ್. ನೋಡಿ, ಆರ್ಕಿಬ್ಯಾಕ್ಟೀರಿಯಾದ 3ನೇ ಗುಂಪ. ಮಿಥನೋಜೆನ್ಸ್ ಅಂದ್ರೆ ಎಲ್ಲಿ ಕಂಡು ಬರ್ತಾವಂದ್ರ ಮಾರ್ಷಿ ಏರಿಯಾಸ್. ಅದನ್ನ ಜೋಗ ಪ್ರದೇಶ ಅಂತ ಕರೀತಾರೆ. ಜೋಗ ಪ್ರದೇಶ, ತೇವಾಂಶ ಎಲ್ಲಿರ್ತದಲ್ಲ ಅಲ್ಲಿ ಕಂಡು ಬರ್ತಾವ್ರೆ. ಮಿಥನೋಜನ್ ಹೆಚ್ಚಿಗೆ ಏನಾದ್ರೂ ಆಕ್ಸಿಜನ್ ಹೆಚ್ಚಾಯ್ತಂದ್ರೆ ಸತ್ತೋಗುತ್ತೆ ಅದು. ಓಕೆ, ಅದಕ್ಕಲ್ಲೇ ಮಿಥನೋಜನ್ ಅನ್ನ ಕೆಳಗಡೆ ಬರ್ದಿ ನೋಡಪ್ಪಿ, ಆನ್ ಏರೋಬಿಕ್ ಬ್ಯಾಕ್ಟೀರಿಯಾ. ನೀವು ಬಯೋಗ್ಯಾಸ್ ಆಗಿರ್ಲಿ, ಗೋಬರ್ ಗ್ಯಾಸ್ ಆಗಿರ್ಲಿ, ಸೆಕೆಂಡ್ ಇಯರ್ದಾಗ ಬರುತ್ತೆ ಪಿ ಇದು. ಅಲ್ಲಿ ಯಾವ ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತಾರಂತ ಕೇಳಿದ್ರ ಆನ್ ಏರೋಬಿಕ್ ಬ್ಯಾಕ್ಟೀರಿಯಾ. ಆನ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಆ ಬ್ಯಾಕ್ಟೀರಿಯಾಗಳಿಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ನಡೆಯಲ್ಲ ಅವಕ್ರಿ. ಇನ್ ಅಬ್ಸೆನ್ಸ್ ಆಫ್ ದ ಆಕ್ಸಿಜನ್ ಅಂತ ಅದರ ಅರ್ಥ ಆನ್ ಏರೋಬಿಕ್ ಬ್ಯಾಕ್ಟೀರಿಯಾ. ಅಲ್ಲಿ ಏನ್ ಮಾಡ್ತದ ನೋಡಪ್ಪಿ, ಅದಕ್ಕೆ ಯಾಕೆ ಮಿಥನೋಜೆನ್ಸ್ ಅಂತ ಕರೆದ್ರು? ಯಾಕೆ ಮಿಥನೋಜೆನ್ಸ್ ಅಂತ ಕರೆದ್ರು ಅಂತ ಕೇಳಿದ್ರೆ, ಈ ಬ್ಯಾಕ್ಟೀರಿಯಾ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಗ್ಯಾಸ್ ಅನ್ನ ತಯಾರು ಮಾಡ್ತದ ಅಂತ ಕೇಳಿದ್ರೆ ಮೀಥೇನ್ ಗ್ಯಾಸ್. ಇದಕ್ಕೆ ಇನ್ನೊಂದು ಬಯೋಗ್ಯಾಸ್ ಅಂತ ಕರೀತಾರೆ, ಕನ್ನಡದಾಗ ಜೈವಿಕ ಅನಿಲ ಅಂತ ಕರೀತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ ನಾವು 3 ಗುಂಪುಗಳನ್ನ ಸ್ಟಡಿ ಮಾಡಿದೇವ್ರಿ. ಒಂದನೇದ್ದು ಹೆಲೋಫೈಲ್ಸ್, ಎರಡನೇದ್ದು ಥರ್ಮೋ ಎಸಿಡೋಫೈಲ್ಸ್, ಮೂರನೇದ್ದು ಮಿಥನೋಜೆನ್ಸ್. ಇನ್ನ ಮಿಥನೋಜೆನ್ಸ್ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದ, ಕೆಲವು ಟರ್ಮಿನಾಲಜಿಗಳು, ಇದರ ಸ್ವಲ್ಪ ಎಕ್ಸ್ಟ್ರಾ ಒಂದು ಕೀ ಪಾಯಿಂಟ್ಸ್ ಗಳನ್ನ ಇಲ್ಲಿ ಓದೋಣ ರೀ.
ಸಿಯರ್ ನೋಡಿ ಇಲ್ಲಿ ಬರ್ದಿದ್ದಾರೆ ನೋಡಪ್ಪಿ, ಎಸಿಡೋ ಫೈಲ್ಸ್ ಅಂತ ಹೇಳಿದ್ದಾರೆ, ಸಾಲ್ಟಿ ಏರಿಯಾ ತಗೊಂಡಿದ್ದಾರೆ. ಓಕೆ, ಥರ್ಮೋ ನೋಡಪ್ಪಿ, ಥರ್ಮೋ ಎಸಿಡೋ ಫೈಲ್ಸ್, ಇಲ್ಲಿ ಹೆಲೋ ಫೈಲ್ಸ್ ಇದ್ದಾರೆ, ಥರ್ಮೋ ಎಸಿಡೋ ಫೈಲ್ಸ್ ಇದೆ. ನೆಕ್ಸ್ಟ್ ಏನಿದೆ ಹೇಳಿ ನೋಡೋಣ, ಮಿಥನೋಜೆನ್ಸ್ ಇದ್ದಾರೆ. ಓಕೆ, ಇಲ್ಲಿ ಇಮೇಜ್ದೊಳಗಡೆ ಚಿತ್ರದೊಳಗಡೆ ತೋರಿಸಿದ್ದಾರೆ. ಇನ್ನ ನೆಕ್ಸ್ಟ್ ಪಾಯಿಂಟ್ ಬರೋಣ, ಬಹಳ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅಂತೆ ಬರ್ದಿದ್ದೀನಿ ನಾನು. ವಿದ್ಯಾರ್ಥಿಗಳೇ ನೋಡಿ, ಆರ್ಕಿ ನಿಮ್ಮೊಂದು ಪ್ರಶ್ನೆ ಬರ್ತದ್ರಿ, ಆರ್ಕಿ ಬ್ಯಾಕ್ಟೀರಿಯಾ ಯಾಕ ಹ್ಯಾರ್ಶ್ ಹ್ಯಾಬಿಟೇಟ್ಸ್ ತಾಗ ಬದುಕ್ತದ, ಉಳಿದಿರುವಂತ ಬ್ಯಾಕ್ಟೀರಿಯಾಗಳು ಯಾಕೆ ಬದುಕಲ್ಲ, ಯಾಕೆ ಇವೇ ಬ್ಯಾಕ್ಟೀರಿಯಾಗಳನ್ನೇ ಬದುಕ್ತಾವ ಮೋಸ್ಟ್ ಹ್ಯಾರ್ಶ್ ಹ್ಯಾಬಿಟೇಟ್ಸ್ ದೊಳಗಡೆ ಅಂತ ಕೇಳಿದ್ರೆ ಎಕ್ಸಾಮ್ದಾಗ ಕೇಳ್ತಾನಪ್ಪಿ. ಈಗ ನೋಡಿ, ಇವು ಬ್ಯಾಕ್ಟೀರಿಯಾಕ ಮತ್ತು ಆರ್ಕೆ ಬ್ಯಾಕ್ಟೀರಿಯಾಕ ಇರುವಂತ ವ್ಯತ್ಯಾಸ ಏನಿದೆ ಅಂತ ಕೇಳಿದ್ರೆ, ಡಿಫರ್ ಫ್ರಮ್ ಅದರ್ ಬ್ಯಾಕ್ಟೀರಿಯಾ ಇನ್ ಹ್ಯಾವಿಂಗ್ ದ ಡಿಫರೆಂಟ್ ಸೆಲ್ ವಾಲ್ ಸ್ಟ್ರಕ್ಚರ್. ನೋಡಿ ಎಕ್ಸಾಮ್ದಾಗ ಏನ್ ಕೇಳ್ತಾನೆ, ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾ ಅಂತ ತೆಗೆದುಕೊಂಡಾಗ, ಆರ್ಕಿ ಬ್ಯಾಕ್ಟೀರಿಯಾ ಹ್ಯಾರ್ಶ್ ಹ್ಯಾಬಿಟೇಟ್ಸ್ ದಾಗ ಬದುಕ್ತದ, ಬದುಕಲು ಯಾವ ನೋಡಿ ಕ್ರಿಟೇರಿಯಾ ಅಥವಾ ಯಾವ ಅಂಶ, ಯಾವ ಫ್ಯಾಕ್ಟರ್ ಕಾರಣ ಆಗ್ತದ, ಅದರಲ್ಲಿ ಯಾವ ಸ್ಟ್ರಕ್ಚರ್ ಕಾರಣ ಆಗ್ತದ ಅಂತ ಕೇಳಿದ್ರೆ ಸೆಲ್ ವಾಲ್ ಸ್ಟ್ರಕ್ಚರ್ ಕಾರಣ ಆಗತ್ತಾರೆ. ಅಲ್ಲಿ ಸೆಲ್ ಮೆಂಬ್ರೇನ್ ಹೇಳ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನ್ ಹೇಳ್ಬೋದು, ನ್ಯೂಟ್ರಿಷನ್ ಹೇಳ್ಬೋದು, ರೀಪ್ರೊಡಕ್ಷನ್ ಹೇಳ್ಬೋದು, DNA ವಾಟ್ ಎವರ್ ಇಸ್ ದರ್. ಆರ್ಕಿ ಬ್ಯಾಕ್ಟೀರಿಯಾ ಯಾವ ಕಾರಣಕ್ಕೋಸ್ಕರ ಹ್ಯಾರ್ಶ್ ಹ್ಯಾಬಿಟೇಟ್ಸ್ ದಲ್ಲಿ ಬದುಕ್ತದ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ನಮ್ಗಿಲ್ಲಿ. ಇದನ್ನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಪ್ಪಿ ಬಯಾಲಜಿ ಒಳಗಡೆ. ಯಾಕೆ ಹೇಳಿ ನೋಡೋಣ, ಉಳಿದಿರುವಂತ ಬ್ಯಾಕ್ಟೀರಿಯಾ ಮತ್ತು ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ ಎಲ್ಲಿ ವ್ಯತ್ಯಾಸನ ನಾವು ಕಾಣ್ತಾ ಇದ್ದೀವೋ, ಯಾವುದು ಅನುಕೂಲ ಆಗ್ತಾ ಇದೆ ಅಂತ ಕೇಳಿದ್ರೆ ಸೆಲ್ ವಾಲ್ ಸ್ಟ್ರಕ್ಚರ್ ಅಂತ ಹೇಳ್ತಾನಪ್ಪಿ. ನೋಡಿ ಇಲ್ಲಿ ಬರ್ತಿದ್ದಾನು, ಫ್ಯೂಚರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಸರ್ವೈವಲ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸೆಲ್ ವಾಲ್ ಸ್ಟ್ರಕ್ಚರ್ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ ಕ್ವಶನ್ ಕೇಳು. ನೆಕ್ಸ್ಟ್ ಕೀ ಪಾಯಿಂಟ್ ಅಪ್ಪಿ, ಮಿಥನೋಜೆನ್ಸ್ ಆರ್ ಪ್ರೆಸೆಂಟ್ ಇನ್ ಗಟ್ ಆಫ್ ಸೆವರಲ್ ರುಮಿನೆಂಟ್ ಎನಿಮಲ್ಸ್. ಗಟ್ ಅಂದ್ರೆ ಎಲಿಮೆಂಟರಿ ಕೆನಾಲ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಕಂಡು ಬರ್ತಾವ್ರಿ ಈ ಮಿಥನೋಜನ್. ಈ ಬ್ಯಾಕ್ಟೀರಿಯಾಗಳು ಏನಿದಾವಲ್ರಿ ರುಮಿನೆಂಟ್ಸ್. ರುಮಿನೆಂಟ್ ಅಂದ್ರೆ ಏನು, ಆಮೇಲೆ ಎನಿಮಲ್. ರುಮಿನೆಂಟ್ ಅಂದ್ರೆ ಅಪ್ಪಿ ಇದು ಸ್ಟಮಕ್ದ ಒಂದು ಭಾಗ. ಪ್ರಾಣಿ ನೋಡಿ, ಈ ಜಾನುವಾರು ಒಳಗಡೆ ಒಂದು ಸ್ಟಮಕ್ದಾಗ 4 ಭಾಗ ಇರ್ತಾವ್ರಿ. ಅದರಾಗ ಒಂದು ಭಾಗಕ್ಕೆ ವಿ ಕಾಲ್ಡ್ ಇಟ್ ಇಸ್ ವಾಟ್ ರುಮಿನೆಂಟ್. ಹಾಗಾದರೆ ರುಮಿನೆಂಟ್ ಎನಿಮಲ್ಸ್ ಅಂದ್ರೆ ಯಾವಕ್ಕೆ ಕರೀತಾರೆ, ಯಾವ ಪ್ರಾಣಿಗಳನ್ನ ರುಮಿನೆಂಟ್ ಎನಿಮಲ್ಸ್ ಅಂತಾರೆ, ಆ ಪ್ರಾಣಿಗಳಲ್ಲಿ ಯಾವ ಬ್ಯಾಕ್ಟೀರಿಯಾಗಳ ಕಂಡು ಬರ್ತವೆ, ಆ ಬ್ಯಾಕ್ಟೀರಿಯಾಗಳು ಇರುವುದರಿಂದ ಸಾಮಾನ್ಯವಾಗಿ ಏನು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳೇ. ಅಲ್ಲಿ ಹೇಳ್ತಾ ನೋಡ್ರಿ, ರುಮಿನೆಂಟ್ ಎನಿಮಲ್ಸ್ ಅಂದ್ರೆ ಯಾವ ಅಂತ ಕೇಳಿ, ಸಚ್ ಆಸ್ ಕೌ ಅಂಡ್ ಬಫೆಲೋಸ್. ಎಕ್ಸಾಮ್ದಾಗ ಕೊಟ್ಟಿರ್ತಾನಪ್ಪಿ, ಏನು ಕೊಟ್ಟಿರ್ತಾನಂತ ಕೇಳಿದ್ರೆ, ಮಿಥನೋಜೆನ್ಸ್ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಕೌ ಅಂಡ್ ಬಫೆಲೋಸ್ ದಾಗ ಕಂಡು ಬರ್ತಾವ್ರಿ. ನೋಡಿ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಮೀಥೇನ್. ದೇ ಆರ್ ರೆಸ್ಪಾನ್ಸಿಬಲ್ ಯಾವ ಕೇಳಿ ನೋಡೋಣ, ಮಿಥನೋಜನ್. ಓಕೆ, ಬಯೋಗ್ಯಾಸ್ ಫಾರ್ಮ್ ದೇರ್. ಓಕೆ, ಡಂಗ್ ಆಫ್ ದೀಸ್ ಎನಿಮಲ್ಸ್. ಈ ಪ್ರಾಣಿಗಳು ಏನದಾವಲ್ಲ, ಈ ಪ್ರಾಣಿಗಳ ಏನು ಡಂಗ್ ಅಥವಾ ಸಗಣಿ ಅಂತ ಏನು ಹೇಳ್ತೀವಲ್ಲ, ಆ ಸಗಣಿ ಒಳಗಡೆ ಈ ಮಿಥನೋಜನ್ ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ಆ ಸಗಣಿ ಒಳಗಡೆ ಮಿಥನೋಜನ್ ಬ್ಯಾಕ್ಟೀರಿಯಾಗಳು ಇರುವುದರಿಂದ ಅದು ಮೀಥೇನ್ ಗ್ಯಾಸ್ ಅನ್ನ ತಯಾರು ಮಾಡುತ್ತೆ. ಆದ್ದರಿಂದ ಈ ಕೌ ಡಂಗ್, ಬೆಫೆಲೋ ಡಂಗ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಹೇಳಿ ನೋಡೋಣ. ಹಳ್ಳಿಗಳಲ್ಲಿ ಗೋಬರ್ ಗ್ಯಾಸ್, ಜೈವಿಕ ಅನಿಲ ಅಂದ್ರೆ ಗೋಬರ್ ಗ್ಯಾಸ್ ಅಂತ ತಯಾರು ಮಾಡ್ತಾರೆ, ನೀರು ಮತ್ತ ಕಾಸಲ್ಕದ್ ಯೂಸ್ ಮಾಡ್ತಾರ ಅಂತ ಹೇಳ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಈ ಸಗಣಿ ಅಥವಾ ಕೌ ಡಂಗನ್ನು ಯೂಸ್ ಮಾಡ್ತಾರಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ ವಿದ್ಯಾರ್ಥಿಗಳೇ, ಆ ಕೌ ಡಂಗದೊಳಗಡೆ ಯಾವ ಬ್ಯಾಕ್ಟೀರಿಯಾಗಳಿದ್ದಾವೆ ಹೇಳಿ ನೋಡೋಣ. ಮಿಥನೋಜೆನ್ಸ್, ಮಿಥನೋ ಬ್ಯಾಕ್ಟೀರಿಯಾ, ಮಿಥನೋ ಬ್ಯಾಕ್ಟೀರಿಯಂಗಳು ಇರ್ತಾವೆ. ಅವು ಅಲ್ಲಿರುವಂತಹ ಸೆಲ್ಯುಲೋಸ್ ಅನ್ನ ಡೈಜೆಸ್ಟ್ ಮಾಡಿ ಮೀಥೇನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡ್ತಾವ. ಓಕೆ, ಇನ್ನ ನೆಕ್ಸ್ಟ್ ಇದನ್ನೇ ಕನ್ನಡದಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ.
ರುಮಿನೆಂಟ್ ಎನಿಮಲ್ಸ್ ಅಂದ್ರೆ ಯಾವಕ್ಕೆ ಕರೀತಾರೆ? ಮೆಲುಕು ಹಾಕುವಂತ ಪ್ರಾಣಿಗಳು. ಇವು ಸಸ್ಯಾಹಾರಿಗಳು ಇರ್ತಾವ್ರಿ. ಹುಲ್ಲು ತಿನ್ನುವಂತ ಪ್ರಾಣಿಗಳು, ಮ್ಯಾಮಲ್ಸ್. ಮೆಲುಕು ಹಾಕುವಂತ ಪ್ರಾಣಿಗಳು ಅಂದ್ರೆ ಆಹಾರವನ್ನು ಒಂದ್ಸಲ ತಿಂದ್ರೆ ಮತ್ತ ಬಾಯಿಯಲ್ಲಿ ತಂದುಕೊಂಡು ನಿಧಾನವಾಗಿ ಜಗಿಯುವಂತ, ಅಂದ್ರೆ ಜಿಗಿಯುವ ಅಂದ್ರೆ ಡೈಜೆಸ್ಟ್ ಮಾಡ್ತಾವ್ರಿ. ಅಂತ ಪ್ರಾಣಿಗಳನ್ನ ವಿ ಕಾಲ್ ಇಟ್ ಇಸ್ ವಾಟ್? ರುಮಿನೆಂಟ್ ಎನಿಮಲ್ಸ್ ಅಂತಾರೆ. ನೀವು ನೋಡ್ರಿ. ಓಕೆ, ಈ ಎತ್ತುಗಳು ಎಮ್ಮುಗಳು ದಿನಾಲು ಹೊರಗಡೆ ಮೇಯ್ದು ಬರ್ತಾವ್ರಿ, ಹುಲ್ಲು ತಿಂದು ಬಂದು ಅವಕ್ಕೆ ಎಲ್ಲಿ ಕಟ್ಟಿರ್ತಿರಲ್ಲ ಅಲ್ಲಿ ಕುಂತಿರ್ತಾವಲ್ಲ, ಅವ್ ಹಿಂಗ್ ಮೆಲ್ಕ್ ಹಾಕ್ತಿರ್ತಾವ್ರಿ. ಯಾವ ಆಹಾರ ಸೇವನೆ ಮಾಡಿದ ನಂತರ ಮೆಲ್ಕ್ ಹಾಕ್ತಾವಲ್ಲ ಆ ಪ್ರಾಣಿಗಳನ್ನ ವಿ ಕಾಲ್ ಇಟ್ ಇಸ್ ವಾಟ್? ರುಮಿನೆಂಟ್ ಎನಿಮಲ್ಸ್ ವಿದ್ಯಾರ್ಥಿಗಳೇ. ಓಕೆ, ಇನ್ನ ನೆಕ್ಸ್ಟ್ ಮತ್ತೊಂದು ಕನ್ಸೆಪ್ಟ್ ಅನ್ನ ತಗೊಂಡೋಗೋಣ. ಓಕೆ, ಆರ್ಕಿ ಬ್ಯಾಕ್ಟೀರಿಯಾ ಮುಗಿದ ನಂತರ ಬಂದಿದ್ದು ಯಾವುದು ಹೇಳಿ ನೋಡೋಣ? ಯು ಬ್ಯಾಕ್ಟೀರಿಯಾ. ಸಾಮಾನ್ಯವಾಗಿ ಇದನ್ನ ಟ್ರೂ ಬ್ಯಾಕ್ಟೀರಿಯಾ ಅಂತೂ ಕರೀತಾರೆ. ಹಾಗಾದ್ರೆ ಈ ಟ್ರೂ ಬ್ಯಾಕ್ಟೀರಿಯಾ ನೋಡಿ, ಅಥವಾ ಯು ಬ್ಯಾಕ್ಟೀರಿಯಾ ನೋಡಿ, ಯು ಕ್ಯಾರಿಯೋಟ್ಸ್ ಟ್ರೂ ನ್ಯೂಕ್ಲಿಯಸ್ ಲೈಕ್ ಎಪಿ. ಯು ಬ್ಯಾಕ್ಟೀರಿಯಾ ಅಥವಾ ಟ್ರೂ ಬ್ಯಾಕ್ಟೀರಿಯಾ ಏನ್ ಇದೆಯಲ್ಲ, ಇದರ ಬಗ್ಗೆ ಒಂದೊಂದು ಪಾಯಿಂಟ್ಸ್ ಗಳನ್ನ ತಿಳ್ಕೋತ ಹೋಗೋಣ. ನೋಡಿ, ಅಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ ಬಗ್ಗೆ ಓದಿದ್ರಿ ವಿದ್ಯಾರ್ಥಿಗಳೇ. ಈ ಸದ್ದ ನಾವು ಟ್ರೂ ಬ್ಯಾಕ್ಟೀರಿಯಾ ಕ್ವಶನ್ ಪೇಪರ್ದಾಗ ರೈಟ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯು ಬ್ಯಾಕ್ಟೀರಿಯಾ ಅಥವಾ ಟ್ರೂ ಬ್ಯಾಕ್ಟೀರಿಯಾ ಕೇಳಿದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ನೋಡಿ, ಈ ಬ್ಯಾಕ್ಟೀರಿಯಾಗಳು ಸಿಂಗಲ್ ಸೆಲ್ಡ್ ಇದಾವೆ. ನಿಮ್ಗೆ ಗೊತ್ತೇ ಇದೆ ರೀ, ಇವು ಯುನಿಸೆಲ್ಯುಲಾರ್. ಬಟ್ ಡೋಂಟ್ ಫಾರ್ಗೆಟ್ ಇವು ಪ್ರೋಕ್ಯಾರಿಯೋಟಿಕ್. ಯಾಕಂದ್ರೆ ಕಿಂಗ್ಡಮ್ ಮೊನೇರಾಪಿ. ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಈ ನಿಮ್ಗೆ ಗೊತ್ತಿದೆ ಏನಂತ ಕೇಳಿದ್ರೆ ಲ್ಯಾಕ್ ಅಂದ್ರೆ ಅಬ್ಸೆಂಟ್ ಅಪಿ. ಲ್ಯಾಕ್ ಇನ್ ದ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್. ಅಂದ್ರೆ ಈಗ ಒಂದು ಸೆಲ್ ಇದೆ ವಿದ್ಯಾರ್ಥಿಗಳೇ, ಈ ಸೆಲ್ದ ಒಳಗಡೆ ನ್ಯೂಕ್ಲಿಯಸ್ ಇರ್ತದಲ್ಲ, ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು. ಬಟ್ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂದರೆ ಅದನ್ನ ಪ್ರೋಕ್ಯಾರಿಯೋಟಿಕ್ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ನ್ಯೂಕ್ಲಿಯಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅವನು. ನ್ಯೂಕ್ಲಿಯಸ್ ಇದೆ, ಬಟ್ ನ್ಯೂಕ್ಲಿಯಸ್ ಸುತ್ತ ಅದರ ಸುತ್ತ ಬೌಂಡ್ರಿ ಇಲ್ಲ. ಅದನ್ನ ನಾವು ಏನಂತ ಕರಿತೀವ್ರಿ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವ್ರಿ. ನ್ಯೂಕ್ಲಿಯರ್ ಎನ್ವಲಪ್ ಅಂತ ಕರಿತೀವ್ರಿ. ಅಂತ ಸೆಲ್ ಅನ್ನ ನಾವು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವ್ರಿ. ಇನ್ನ ಒಂದೇದ ಅರ್ಥ ಆಯ್ತು ವಿದ್ಯಾರ್ಥಿಗಳೇ, ಸಿಂಗಲ್ ಸೆಲ್ಡ್ ಪ್ರೋಕ್ಯಾರಿಯೋಟಿಕ್ ಇರ್ತಾವೆ. ಅದರದ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ನೀವು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಯು ಬ್ಯಾಕ್ಟೀರಿಯಾ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರೆಸೆನ್ಸ್ ಆಫ್, ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ರಿಜಿಡ್ ಸೆಲ್ ವಾಲ್. ಓಕೆ, ಮಿಡಪ್ ಆಫ್ ಪೆಪ್ಟಿಡೋಗ್ಲೈಕಾನ್. ನೋಡಿ, ಇದು ನೀಟ್ ಕ್ವಶನ್ ಪೇಪರ್ದೊಳಗಡೆ ಕ್ವಶನ್ ಪೇಪರ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನದ ಅಂತ ಕೇಳಿದ್ರೆ ಅಪಿ, ರಿಜಿಡ್ ಗಟ್ಟಿಯಾಗಿರುವಂತ ಸೆಲ್ ವಾಲ್ ಇದೆ. ಹಾಗಾದ್ರೆ ಸೆಲ್ ವಾಲ್ ಯಾಕೆ ಗಟ್ಟಿ ಆಯಿತು ಅಂತ ಕೇಳಿದ್ರೆ ಮಿಡಪ್ ಆಫ್ ವಾಟ್ ಇಯರ್? ಪೆಪ್ಟಿಡೋಗ್ಲೈಕಾನ್. ಅರ್ಥ ಮಾಡ್ಕೊಳ್ಳಿ, ಪ್ಲಾಂಟ್ ಸೆಲ್ ವಾಲ್ ಇರ್ತದ್ರಿ, ಅಲ್ಲಿ ಸೆಲ್ಯುಲೋಸ್ ದಿಂದ ಮಾಡಲ್ಪಡ್ತದ್ರಿ. ಫಂಗಸ್ ದಾಗನು ಸೆಲ್ ವಾಲ್ ಇದೆ, ಅದು ಕೈಟಿನ್ ದಿಂದ ಮಾಡಲ್ಪಡ್ತದ. ಹಾಗಾದ್ರೆ ಯು ಬ್ಯಾಕ್ಟೀರಿಯಾ ರಿಜಿಡ್ ಸೆಲ್ ವಾಲ್ ಇದೆ ವಿದ್ಯಾರ್ಥಿಗಳೇ, ಅದು ರಾಸಾಯನಿಕವಾಗಿ ಕೆಮಿಕಲಿ ಮೇಡಪ್ ಆಫ್ ವಾಟ್ ಇಯರ್? ಪೆಪ್ಟಿಡೋಗ್ಲೈಕಾನ್. ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಈ ರೀತಿ ಕ್ವಶನ್ಸ್ ಬಂದ್ರೆ ನಾವು ಮಾರ್ಕ್ ಮಾಡಿ ವರ್ಕ್ ಮಾಡ್ಕೋಬೇಕು. ನೋಡಿ, ಒಂದನೇದು ಮುಗೀತು, ಎರಡನೇದು ಪಾಯಿಂಟ್ ಮುಗೀತು. ಇಫ್ ಮೋಟೈಲ್ ಅಂದ್ರೆ ಈ ಈ ಯು ಬ್ಯಾಕ್ಟೀರಿಯಾ ಗುಂಪಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮೋಟೈಲ್ ಅದಾವಂದ್ರೆ ಅದರ ಅರ್ಥ ಅಲ್ಲಿ ಏನಿರ್ತದೆ ಹೇಳಿ ನೋಡೋಣ? ಫ್ಲಾಜಿಲಮ್ ಇರ್ತದ. ಏನಿರ್ತದೆ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ? ಫ್ಲಾಜಿಲಮ್ ಇರ್ತದ. ಫ್ಲಾಜಿಲ್ಲಾ ಈಸ್ ಎ ಲೋಕೋಮೋಟರಿ ಆರ್ಗನ್ ಅಲ್ಲೇ. ಇದು ಎದಕ್ಕೆ ಹೆಲ್ಪ್ ಆಗ್ತದ ಅಂತ ಕೇಳಿದ್ರೆ ಮೊಟಿಲಿಟಿಗೆ ಹೆಲ್ಪ್ ಆಗತ್ತೆ. ನೋಡಿ, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇಲ್ಲಿ ಹೇಳ್ಕೋತ ಹೋಗ್ತಾ ಇದ್ದೇನೆ, ನೀವು ಬೇಕಂದ್ರೆ ನೋಟ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಅಪಿ, ಬಹಳ ಇಂಪಾರ್ಟೆಂಟ್. ಓಕೆ, ಅದರಾಗ ಒಂದು ಗುಂಪನ್ನು ತಗೊಂಡು ಬಂದಿದ್ದಾನಪ್ಪಿ. ಯು ಬ್ಯಾಕ್ಟೀರಿಯಾ ಅಥವಾ ಟ್ರೂ ಬ್ಯಾಕ್ಟೀರಿಯಾದೊಳಗಡೆ ಫಸ್ಟ್ ಪಿಯುದೊಳಗಡೆ ಒಂದು ಗುಂಪನ್ನು ತಗೊಂಡು ಬಂದಿದ್ದಾನೆ. ಆ ಗ್ರೂಪ್ ಸೈನೋಬ್ಯಾಕ್ಟೀರಿಯಾ. ಸಯನೋಬ್ಯಾಕ್ಟೀರಿಯಾ ಈಸ್ ಬಿಲಾಂಗ್ಸ್ ಟು
ಈಸ್ ಬಿಲಾಂಗ್ಸ್ ಟು ದ ಯು ಬ್ಯಾಕ್ಟೀರಿಯಾ ಅಪಿ. ಆರ್ಕಿ ಬ್ಯಾಕ್ಟೀರಿಯಾ ಯು ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿರೋದು ಒಂದು ಗುಂಪಿದೆ, ಸೈನೋ ಬ್ಯಾಕ್ಟೀರಿಯಾ ಅಪಿ. ಇದನ್ನ ಇನ್ನೊಂದು ಹೆಸರು ಕರೀತಾನ ಬ್ಲೂ ಗ್ರೀನ್ ಅಲ್ಗೆ. ಅರ್ಥ ಆಗ್ತಾ ಇದೆ ವಿದ್ಯಾರ್ಥಿಗಳೇ? ನೀವು ಅನ್ಬೋದು ಸರ್ ಈ ಅಲ್ಗೆ ಇದೆಯಲ್ಲ ಇದನ್ನ ಕಿಂಗ್ಡಮ್ ಪ್ಲಾಂಟ್ಗೆ ಸೇರಿಸಬಹುದಾಗಿತ್ತಲ್ಲ, ಸೆಲ್ವಾಲ್ ಇದೆ ಅಂತ ಹೇಳ್ತೀರಿ ಎಲ್ಲ, ಕ್ಲೋರೋಫಿಲ್ ಇದೆ ಅಪಿ. ಕಿಂಗ್ಡಮ್ ಪ್ಲಾಂಟೆ ಏನ್ ಗ್ರೂಪ್ ಮಾಡಿದಾರಲ್ಲ ವಿಟಕರ, ಅದು ನೋಡಿ ಅಲ್ಲಿ ಏನ್ ಹೇಳಿದ್ದೇವ್ರಿ, ಬಾಡಿ ಆರ್ಗನೈಸೇಷನ್ ಹೇಳಿದ್ದೇವ್ರಿ. ನೋಡಿ ಸಸ್ಯ ಸಾಮ್ರಾಜ್ಯ ಅಂತ ಏನ್ ಹೇಳ್ತಿರಲ್ಲ, ಅಲ್ಲಿ ಇರುವಂತ ಎಲ್ಲಾ ಜೀವಿಗಳು ಮಲ್ಟಿ ಸೆಲ್ಯುಲಾರ್ ಆಗಿರ್ತವೆ. ಬಟ್ ಇದು ಯುನಿಸೆಲ್ಯುಲಾರ್ ಇದೆ, ಇದು ಪ್ರೋಕ್ಯಾರಿಯೋಟಿಕ್ ಇದೆ, ಅವೆಲ್ಲ ಯು ಕ್ಯಾರಿಯೋಟಿಕ್ ಇರ್ತಾವ್ರಿ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಿಮ್ಮೊಂದು ಪ್ರಶ್ನೆ ಬರ್ತಿರ್ತದ್ರಿ, ಸರ್ ನಾವು ಕಿಂಗ್ಡಮ್ ಪ್ಲಾಂಟೇ ಓದೋ ಟೈಮ್ದೊಳಗಡೆ ನಮ್ಗ ಅಲ್ಲಿ ಅಲ್ಗೆ ಶಬ್ದ ಯೂಸ್ ಮಾಡ್ಯಾರ್ರಿ. ಬರೀ ಅಲ್ಗೆ ಅಲ್ಲದು, ಮಲ್ಟಿ ಸೆಲ್ಯುಲಾರ್ ಅಲ್ಗೆ ಅಂತ ಯೂಸ್ ಮಾಡಿರ್ತಾರೆ. ಆಮೇಲೆ ಬ್ರಯೋಫೈಟಿಕ್ ಹೋಗ್ತೀರಿ, ಟೆರಡೋಫೈಟಿಕ್ ಹೋಗ್ತೀರಿ, ಜಿಮ್ನೋಸ್ಪರ್ಮಕ್ ಹೋಗ್ತೀರಿ, ಎಂಜೋಸ್ಪರ್ಮಕ್ ಹೋಗ್ತೀರಿ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಾವು ಯಾವಾಗ್ಲೂ ಒಂದು ಶಬ್ದ, ಒಂದು ಕನ್ಸೆಪ್ಟ್, ಒಂದು ವಿಷಯನ ಮಾತಾಡಬೇಕಾದ್ರೆ ಅದನ್ನ ಸ್ವಲ್ಪ ಬೇರೆ ಕಡೆ ಈ ವಿಷಯ ಬಂದಿದೆಯೋ ಬಂದಿದ್ದರೆ ಅದು ಏನು ಇದೇನು ಎರಡನ್ನ ಅರ್ಥ ಮಾಡ್ಕೊಂಡು ಹೋಗಿದ್ದೆ ಆಯ್ತಂದ್ರ ನಮ್ಗ ಈಸಿಯಾಗಿ ನೆನಪುಳಿಯುತ್ತೆ ವಿದ್ಯಾರ್ಥಿಗಳೇ. ಅರ್ಥ ಐತಿ? ನೋಡಪ್ಪಿ, ಈಗ ಸೈನೋ ಬ್ಯಾಕ್ಟೀರಿಯಾದೊಳಗಡೆ ಒಂದು 2 ಮಾರ್ಕ್ಸಿನ ಕ್ವಶನ್ ಕೇಳ್ತಾನಪ್ಪಿ. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನೋ ಬ್ಯಾಕ್ಟೀರಿಯಾ. ಓಕೆ, ಸೈನೋ ಬ್ಯಾಕ್ಟೀರಿಯಾದ ಬಗ್ಗೆ ಕ್ವಶನ್ ಪೇಪರ್ದೊಳಗಡೆ ಮ್ಯಾಕ್ಸಿಮಮ್ KCET ಪಾಯಿಂಟ್, ನೀಟ್ ಪಾಯಿಂಟ್ ಯಾವ್ಯಾವ ಬರಬಹುದು ಅನ್ನೋದು ನೋಡೋಣ ಇಲ್ಲಿ. ಫಸ್ಟ್ ಆಫ್ ಆಲ್ ಸೈನೋ ಬ್ಯಾಕ್ಟೀರಿಯಾ, ಇದರಾಗ ಕ್ಲೋರೋಫಿಲ್ ಎ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಪ್ಪಿ. ಇದು ಹೆಂಗ ರಕ್ತದಾಗ ಹಿಮೋಗ್ಲೋಬಿನ್ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಏನು ಕರಿತೀವಲ್ಲ, ಅದೇ ರೀತಿ ಈ ಸೈನೋ ಬ್ಯಾಕ್ಟೀರಿಯಾದಾಗ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇದೆ, ಅದನ್ನ ಕ್ಲೋರೋಫಿಲ್ ಎ ಅಂತ ಕರಿತೀವ್ರಿ. ಮತ್ತೊಂದು ಪ್ರಶ್ನೆ ಬರ್ತದ್ರಿ, ಟ್ರೂ ಅಂಡ್ ಫಾಲ್ಸ್ ಈ ತರ. ಇದು ಸಿಮಿಲರ್ ಟು ದ ಗ್ರೀನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಇರುವಂತ ಕ್ಲೋರೋಫಿಲ್ ಮತ್ತು ಸೈನೋ ಬ್ಯಾಕ್ಟೀರಿಯಾದಲ್ಲಿರುವಂತ ಕ್ಲೋರೋಫಿಲ್ ಎರಡು ಸೇಮ್ ಅವ, ಕ್ಲೋರೋಫಿಲ್ ಸಿಮಿಲರ್ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಓದೋ ಟೈಮ್ದೊಳಗಡೆ ಹಿಂಗ ಕಂಪೇರ್ ಮಾಡಬೇಕು. ಸರ್ ಗ್ರೀನ್ ಪ್ಲಾಂಟ್ ದಾಗೂ ಸದ್ಯಕ್ಕೆ ಕ್ಲೋರೋಫಿಲ್ ಇರ್ತದಲ್ಲ, ಅಲ್ಲಿನೂ ಎ ಇರ್ತದ, ಇಲ್ಲಿನೂ ಕ್ಲೋರೋಫಿಲ್ ಎ ಇರ್ತದಲ್ಲ, ಏನು ವ್ಯತ್ಯಾಸದ ಇಲ್ಲ, ಸಿಮಿಲರ್ ಇದೆ, ನಾಟ್ ಸೇಮ್. ನೋಡೋಣ ಅದನ್ನ ಫೋಟೋಸಿಂಥಸಿಸ್ ಓದೋ ಟೈಮ್ದಾಗ. ನೆಕ್ಸ್ಟ್, ಸೈನೋ ಬ್ಯಾಕ್ಟೀರಿಯಾ ಆರ್ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್. ಯಾಕಂದ್ರೆ ನಿನ್ಗೆ ಗೊತ್ತಾಗತ್ತೆ ಫೋಟೋಸಿಂಥಸಿಸ್ ಆಗ್ತದಂದ್ರೆ ಅಲ್ಲಿ ಯಾಕೆ ಆಗ್ತದ ಹೇಳಿ ನೋಡೋಣ. ಅದ್ರ ಕ್ಲೋರೋಫಿಲ್ ಎ ಇದೆ ನೋಡಿ. ಇದನ್ನ ನೀನ್ ತಿಳ್ಕೊಂಡಿ ಅಂದ್ರೆ ಇದನ್ನೇನು ಓದಬೇಕಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡಿದೀಯ ನೀನು. ನೋಡಿ, ಸೈನೋ ಬ್ಯಾಕ್ಟೀರಿಯಾ ಆರ್ ನಾನು ಮೊದಲೇ ಹೇಳ್ದಂಗ ಯುನಿಸೆಲ್ಯುಲಾರ್. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೈನೋ ಬ್ಯಾಕ್ಟೀರಿಯಾ ಬಗ್ಗೆ ಬರೀ ಅಂದ್ರ ಮೊದಲೇ ಹೇಳಿದ್ಯಾ ನೀನು, ಸರ್ ಕ್ಲೋರೋಫಿಲ್ ಎ ಇರ್ತದ್ರಿ, ಕ್ಲೋರೋಫಿಲ್ ಎ ಇರುವುದರಿಂದ ಫೋಟೋಸಿಂಥಸಿಸ್ ಆಗ್ತದ್ರಿ ಇಲ್ಲಿ, ಅಂದ್ರೆ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಆಯ್ತು ಸರ್ ಈ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಬಹಳ ದೀಸ್ ಆರ್ ಯುನಿಸೆಲ್ಯುಲಾರ್. ಈಗ ಹೇಳುವಂತ ಶಬ್ದ ನೆನ್ಪಿಟ್ಕೊಳ್ಳಿ ನೋಡಿ, ದೀಸ್ ಆರ್ ಕಾಲೋನಿಯಲ್. ನೋಡಿ, ಫಿಲಾಮೆಂಟಸ್. ಇಲ್ಲಿ 3 ಪಾಯಿಂಟ್ಸ್ ಅದಾವ ನೋಡಿ, 3 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ನಿಮಗೊಂದು ಶಬ್ದ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳೇ, ಅದು ಒಂದು ಶಬ್ದ ಅಲ್ಲ, ಅಲ್ಲಿ ಒಂದು ಸೈನ್ಸ್ ಇದೆ. ಏನನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಹೇಳಿ ನೋಡೋಣ. ಸೈನೋ ಬ್ಯಾಕ್ಟೀರಿಯಾಗಳು ಯುನಿಸೆಲ್ಯುಲಾರ್ ಇದಾವೆ, ಇದರರ್ಥ ಒಂದು ಸೆಲ್ಲೆ ಒಂದು ಜೀವಿಯಾಗಿದೆ. ನಾವೆಲ್ಲ ಮಲ್ಟಿ ಸೆಲ್ಯುಲಾರ್, ಸೆಲ್ಗಳು ಕೂಡಿ ಟಿಶ್ಯೂ ಆಗಿ, ಟಿಶ್ಯೂ ಕೂಡಿ ಆರ್ಗನ್ ಕೂಡಿ ಆರ್ಗನ್ ಸಿಸ್ಟಮ್ ಕೂಡಿ ಒಂದು ಆರ್ಗ್ಯಾನಿಸಮ್ ಆಯ್ತು ವಿದ್ಯಾರ್ಥಿಗಳೇ. ಬಟ್ ಬ್ಯಾಕ್ಟೀರಿಯಾ ಹಾಗ ರೀತಿ ಅಲ್ಲ, ಸೈನೋ ಬ್ಯಾಕ್ಟೀರಿಯಾ ಆಗ್ಲಿ ಬ್ಯಾಕ್ಟೀರಿಯಾ ಇವೆಲ್ಲ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇದೆ. 1 ಪಾಯಿಂಟ್ ಕ್ಲಿಯರ್ ಆಯ್ತಪ್ಪಿ. ಇನ್ನು ಕೊಲನಿಯಲ್, ಅದನ್ನ ನಾನು ನಿಮ್ಗ ಇಲ್ಲಿ ಬರ್ದೇ ಬಿಟ್ಟಿದ್ದೀನಿ. ಓಕೆ ಸಿಯರ್, ಕೊಲೋನಿಯಲ್ ಅಂದ್ರೆ ಏನು? ಕೊಲೋನಿಯಲ್ ಅಂದ್ರೆ ಇಂಡಿವಿಜುವಲ್, ನೋಡಪ್ಪಿ, ಆರ್ಗ್ಯಾನಿಸಮ್ಸ್ ಆಫ್ ಸೇಮ್ ಸ್ಪೀಸೀಸ್. ಅಂದ್ರೆ ಜೀವಿಗಳು ಒಂದೇ ಸ್ಪೀಸೀಸ್ ದಿಂದ ಲಿವಿಂಗ್ ಟುಗೆದರ್ ಇನ್ ಎ ಕ್ಲೋಸ್.
ಓಕೆ, ಫಿಸಿಕಲ್ ಕನೆಕ್ಷನ್ ಆರ್ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಬೆನಿಫಿಟ್ಸ್. ಅಂದ್ರೆ ಏನ್ ಹೇಳ್ತಾನಂದ್ರೆ, ನಾವು ಕೊಲೋನಿಯಲ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಪ್ಪಿ. ಕೊಲೋನಿಯಲ್ ಅಂದ್ರೆ ಈ ಸೈನೋಬ್ಯಾಕ್ಟೀರಿಯಾಗಳು ಹೆಂಗಿರ್ತಾವೆ, ಸೈನೋಬ್ಯಾಕ್ಟೀರಿಯಾಗಳು ಹೆಂಗಿರ್ತಾವ ಅಂದ್ರೆ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೈನೋಬ್ಯಾಕ್ಟೀರಿಯಾಗಳು ಯಾವ ರೀತಿ ಇರ್ತಾವೆ, ಓಕೆ ನೋಡಿ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಬಹಳ ಇಂಟ್ರೆಸ್ಟ್ ಇದೆ ರೀ. ನಾವು ಬರೀ ಡೈಗ್ರಾಮ್ ತೆಗೆಯೋದು, ಡೈಗ್ರಾಮ್ ಪ್ರಾಕ್ಟೀಸ್ ಮಾಡೋದು ಮಾಡ್ತೀವ್ರಿ. ಹಂಗೇನ್ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಾನು ಡೇ ಒಂದಿಂದ ಅದನ್ನೇ ಹೇಳ್ತಾ ಇರೋದು ನೋಡಿ. ಯುನಿಸೆಲ್ಯುಲಾರ್ ಅದಾವ ಅಂದ್ರೆ ಹಿಂಗ ಇಲ್ಲಿ ಒಂದು ಸೆಲ್ ತೆಗೆದೀನಿ. ಬಟ್ ಕೊಲೋನಿಯಲ್ ಅಂದ್ರೆ ಏನ್ ಹೇಳ್ತಾನಪ್ಪಿ, ಒಂದು ಸೆಲ್ ಅಂದ್ರೆ ಇದೆ ಯು ಬ್ಯಾಕ್ಟೀರಿಯಾದ ಸೈನೋಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತಾರೆ. ಈ ಸೆಲ್ ಮತ್ತೊಂದು ಸೆಲ್ಗೆ ಹಿಂಗ್ ಫಿಸಿಕಲಿ ಕಾಂಟ್ಯಾಕ್ಟ್ ಇರ್ತದ್ರಿ. ಇದು ಸೆಲ್ ಮತ್ತೊಂದು ಫಿಸಿಕಲಿ ಕಾಂಟ್ಯಾಕ್ಟ್ ಇರ್ತದ್ರಿ, ಮತ್ ಫಿಸಿಕಲಿ ಕಾಂಟ್ಯಾಕ್ಟ್ ಇರ್ತದ, ಹಿಂಗ್ ಇರ್ತದ್ರಿ. ಅರ್ಥ ಆಯ್ತಾ? ಹೇಳ್ತಾ ನೋಡಿ, ಬಹಳ ಸಿಂಪಲ್. ಆರ್ಗ್ಯಾನಿಸಮ್ ಸಮ್ ಸೇಮ್ ಸ್ಪೀಸೀಸ್ ಲಿವಿಂಗ್ ಟುಗೆದರ್ ಇನ್ ಎ ಕ್ಲೋಸ್, ಒಂದಕ್ಕೊಂದು ಕ್ಲೋಸ್ ಅದಾವ ಅಷ್ಟೇ ಅಲ್ಲ, ಫಿಸಿಕಲ್ ಕನೆಕ್ಷನ್ ಇರ್ತದ್ರಿ. ಯಾಕ ಒಂದಕ್ಕೊಂದು ಫಿಸಿಕಲ್ ಕನೆಕ್ಷನ್ ಇರ್ತದ ಅಂತ ಕೇಳಿದ್ರೆ, ಮ್ಯೂಚುವಲ್ ಬೆನಿಫಿಟ್ಸ್ ಅಪಿ. ಮ್ಯೂಚುವಲ್ ಬೆನಿಫಿಟ್ಸ್, ಇದರಿಂದ ಇದಕ್ಕೆ ಲಾಭ ಅದ, ಇದರಿಂದ ಇದಕ್ಕೆ ಲಾಭ ಅದ. ಏನದ ನೋಡೋಣ, ಹೆಟೆರೋಸಿಸ್ಟ್ ಬರ್ತದ. ನಾವೆಲ್ಲ ಹಾಡ್ತೀವಿ ಅದ್ರೆ ಏನಂತ ಕೇಳಿದ್ರೆ, ನಾವೆಲ್ಲರೂ ಕೂಡಿ ಒಕ್ಕಟ್ಟಿನಲ್ಲಿ ಬಲ ಇದೆ ಅಂತೀವ್ರಿ. ನಮಗೆ ಯಾವಾಗ ತಿಳಿತದೋ ಗೊತ್ತಿಲ್ಲ. ಇದು ನೋಡಿ, ಇದಕ್ಕೆ ಗೊತ್ತಿದೆ. ಏನು ಗೊತ್ತಿದೆ ಅಂದ್ರೆ, ನಾವು ಒಂದೊಂದೇ ಸೆಲ್ಲಿನಿಂದ ಮಾಡಲ್ಪಟ್ಟಿವು. ಒಬ್ಬರಿಗೊಬ್ರು ನಾವು ಸಹಾಯ ಆಗಬೇಕು, ಆಸರಾಗಬೇಕು ಅಂತ ತಿಳ್ಕೊಂಡು ಒಂದಕ್ಕೊಂದು ಕನೆಕ್ಟ್ ಆಗಿ ಹಿಂಗ ಇರ್ತಾವ್ರಿ. ಇದಕ್ಕ ಕಾಲನಿ ಅಂತಾರೆ. ಏನಂತಾರೆ ಹೇಳಿ ನೋಡೋಣ. ಕಾಲನಿ, ಯುನಿಸೆಲ್ಯುಲಾರ್, ಕಾಲನಿಯಲ್. ಮುಂದೆ ಮತ್ತೊಂದು ಪಾಯಿಂಟ್ ಹೇಳ್ತಾನ, ಫಿಲಾಮೆಂಟಸ್ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಫಿಲಾಮೆಂಟಸ್ ಅಂದ್ರೆ ಇದು ಹಿಂಗೆ ಹೆಂಗ್ ಕಾಣಿಸ್ತದ ಅಂತ ಕೇಳಿದ್ರೆ ಅಪಿ, ಫೈಬರ್ ಅಥವಾ ಮಚ್ ಲಾಂಗರ್ ಥ್ರೆಡ್ ತರ ಕಾಣಿಸ್ತದೆ. ಹಿಂಗ ಥ್ರೆಡ್ ನೀವು ಡಯಾಗ್ರಾಮ್ ನೋಡಿರ್ಬೋದು, ನಾಸ್ಟ್ ಹಾಕೋದು ಹಿಂಗೆ ಥ್ರೆಡ್ ತರ ಕಾಣಿಸ್ತದ ಅಂತ ಹೇಳ್ತಾನ. ಓಕೆ, ದಿಸ್ ಈಸ್ ದ ಓಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೆ ನಾವು ಹೇಳ್ತೀವ್ರಿ. ಇನ್ನ ನೆಕ್ಸ್ಟ್ ನೋಡಪ್ಪಿ, ಹ್ಯಾಬಿಟಟ್. ಸೈನೋಬ್ಯಾಕ್ಟೀರಿಯಾದ ಹ್ಯಾಬಿಟಟ್ ಫ್ರೆಶ್ ವಾಟರ್, ಮರೈನ್, ಟೆರಾಸ್ಟ್ರಿಯಲ್ ಅಲ್ಗೆ. ಫ್ರೆಶ್ ವಾಟರ್ದಾಗ ಇರ್ತದ, ಉಪ್ಪು ನೀರಾಗಿರ್ತದ. ಟೆರಾಸ್ಟ್ರಿಯಲ್ ಅಂದ್ರೆ ಭೂಮಿ ಮೇಲೆ ಮಾಸ್ಟ್ ಏರಿಯಾದಾಗೂ ಇರ್ತದಪ್ಪಿ. ನೋಡಿ, ದ ಕಾಲನೀಸ್ ಆರ್ ಜನರಲಿ ಸರೌಂಡೆಡ್ ಬೈ, ಅಗಳ ಹೇಳಿದ್ದಲ್ಲ, ಒಂದೊಂದು ಬ್ಯಾಕ್ಟೀರಿಯಾಗಳು ಜೋಡಣೆಯಾಗಿ ಒಂದು ಓಕೆ ಫಿಲಾಮೆಂಟಸ್. ಫಿಲಾಮೆಂಟ್ ಅಂದ್ರೆ ಹಿಂಗೊಂದು ದಾರದ ತರ ಒಂದು ಎಲಾಂಗೇಟೆಡ್ ಆಗ್ತದಲ್ಲ, ಅದರಿಂದ ಅದಕ್ಕೆ ಸರೌಂಡೆಡ್ ಬೈ ಎ ಜಿಲಾಟಿನಿಯಸ್ ಶೀತ್ ಅಂತ ಹೇಳ್ತಾನೆ. ಅದಕ್ಕ ಅದ್ರ ಸುತ್ತ ನೀವು ಡಯಾಗ್ರಾಮ್ದಾಗ ನಾನು ಹೇಳ್ತೀನಿ ಅಪ್ಪಿ, ಅದು ಜಿಲಾಟಿನಿಯಸ್ ಶೀತ್ ಇದೆ ಅಂತ ಹೇಳ್ತಾನೆ. ಸಿಯರ್ ನೋಡಿ, ಇಲ್ಲಿ ಹೇಳಿದನು ಜಿಲಾಟಿನಿಯಸ್ ಶೀತ್ ಅಂದ್ರೆ ಏನು ನೋಡಿ. ಜೆಲ್ಲಿ ಲೈಕ್ ಪ್ರೊಟೆಕ್ಟಿವ್ ಔಟರ್ ಲೇಯರ್ ಅಂದ್ರೆ ಆ ಕಾಲನಿಯನ್ನು ರೆಡಿ ಆಗಿದೆಯಲ್ಲ, ಈ ತರ ಒಂದು ಕಾಲನಿ ರೆಡಿ ಆಗಿತ್ತಲ್ಲ, ಇದ್ರ ಸುತ್ತ ಜೆಲ್ಲಿ ಲೈಕ್ ಎ ಪ್ರೊಟೆಕ್ಟಿವ್ ಕವರಿಂಗ್ ಇದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಜಿಲಾಟಿನಸ್ ಶೀತ್ ಅಂತ ಕರೀತಾರೆ. ಒಂದು ಪ್ರಶ್ನೆ ಬರುತ್ತೆ, ಸರ್ ವೈ ಇಟ್ ಈಸ್ ನೆಸಸರಿ, ಫಾರ್ ವಾಟ್ ಪರ್ಪಸ್? ಸರ್ ಕಾಲನಿ ಇತ್ತು, ಒಂದಕ್ಕೊಂದು ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದು, ಒಂದಕ್ಕೊಂದು ಮ್ಯೂಚುವಲ್ ಬೆನಿಫಿಟ್ ಇತ್ತಲ್ಲ, ಹಾಗಾದ್ರೆ ಮತ್ತೆ ಜಿಲಾಟಿನಸ್ ಶೀತ್ ಬೇಕಾಗಿತ್ತು. ಯಾಕೆ ಬೇಕಾಗಿತ್ತು ಅಂತ ಕೇಳಿದರೆ ಹೇಳ್ತಾನೋ, ಇಟ್ ಹೋಲ್ಡ್ಸ್ ಸೆಲ್ಸ್ ಟುಗೆದರ್ ಇನ್ ಎ ಗ್ರೂಪ್. ಆ ಜಿಲಾಟಿನಸ್ ಶೀತ್ ಏನ್ ಮಾಡ್ತದ ಅಂತ ಕೇಳಿದ್ರೆ, ಆ ಎಲ್ಲಾ ಸೆಲ್ಸ್ ಗಳು ಕೂಡಿ ಒಂದು ಫಿಲಾಮೆಂಟ್ ಆಗಿತ್ತಲ್ಲ, ಅದನ್ನ ಟೈಟ್ ಆಗಿ ಹಿಡಿಬೇಕಲ್ಲ. ನೋಡಿ ಹೆಂಗಿದೆ ನೋಡಿ ಆ ರಚನೆ. ಹಿಂಗ ನಾವು ತಿಳ್ಕೊಂಡೆ ಓದ್ಬೇಕಪ್ಪಿ. ನಾವು ಹಿಂಗ ಓದಲ್ಲ, ನಾವು ಬರೇ 10 times 20 times ರೈಟ್ ಡೌನ್ ಇದೇ ಕೇಳ್ತಾ ಇದ್ದೀರಿ ನೀವು. ವೈ ರೈಟ್ ಡೌನ್ ಯಾಕಪ್ಪ ಹೇಳು, ತಿಳ್ಕೋ. ಯುನಿಸೆಲ್ಯುಲಾರ್ ಅದ, ಪ್ರೋಕ್ಯಾರಿಯೋಟಿಕ್ ಸೆಲ್ ಅದ, ಕ್ಲೋರೋಫಿಲ್ ಎ ಅದ, ಫೋಟೋಸಿಂಥಸಿಸ್ ಮಾಡ್ತದ. ಕ್ಲೋರೋಫಿಲ್ ಎ ಇದ್ರ ಒಂದೊಂದಿದ್ರ ಅದಕ್ಕೆ ಉಳಿಗಾಲಿಲ್ಲ, ಅದಕ್ಕೆ ಜೋಡಿ ಎಲ್ಲ ಕೂಡ ಥ್ರೆಡ್ ಲೈಕ್ ಮಾಡ್ತದ. ಕಾಲನಿ ಆಯ್ತು. ಆ ಕಾಲನಿ ಹೆಂಗ್ ಕಾಣಿಸ್ತದ, ಒಂದು ಫಿಲಾಮೆಂಟ್ ಕಾಣಿಸ್ತದ. ಎಲ್ಲಿ ಒಂದಕ್ಕೊಂದು ಬಿಟ್ಟು ಹೋಗಿಗೆ ಒಡೆ ತಿಳ್ಕೊಂಡು ಅವಕ್ಕೊಂದು ಕವರ್ ಅದ, ಜಿಲಾಟಿನಸ್ ಶೀತ್ ಅದ. ಹಿಂಗ ಓದಲಿಕ್ಕೆ ಶುರು ಮಾಡಿದೆ ಅಂದ್ರೆ ನಾನ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಮ್ಗೇನ್ ಸಮಸ್ಯೆ ಇದೆ ಹೇಳಿ ನೋಡಿ. ಬಹಳ ಈಸಿ ಇರುತ್ತೆ, ನಾವು ಕಷ್ಟ ಮಾಡ್ಕೋತಾ ಇದೀವ್ರಿ.
ನಾವು ಅದನ್ನ ಹೈರಾಣ ಮಾಡ್ಕೋತಾ ಇದ್ದೀವ್ರಿ. ಅದನ್ನ ಆಗಬಾರ್ದು, ಅರ್ಥ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಪ್ಪಿ. ಇನ್ನ ಕ್ಯಾನ್ ಫಿಕ್ಸ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಎ ಸ್ಪೇಸ್ ನೋಡಿಪ್ಪಿ, ಅಲ್ಲಿ ಒಂದು ಪಾಯಿಂಟ್ ಬರ್ತದೆ, ಹೆಟೆರೋಸಿಸ್ಟ್ಸ್ ಅಂತೆ ಬರ್ತಾವ್ರಿ. ಏನ್ ಹೇಳಿ ವಿದ್ಯಾರ್ಥಿಗಳೇ? ಹೆಟೆರೋಸಿಸ್ಟ್. ಇದು ಬಹಳ ಇಂಪಾರ್ಟೆಂಟ್ ಅಪ್ಪಿ. ನಿನ್ ಕ್ವಶನ್ ಪೇಪರ್ದಾಗ ಏನ್ ಕೇಳ್ತಾನ, ಇದ್ರ ಫಂಕ್ಷನ್ ಏನಂತ ಕೇಳ್ತಾನ ವಿದ್ಯಾರ್ಥಿಗಳೇ. ಹೆಟೆರೋಸಿಸ್ಟ್ ಇದು ಫಂಕ್ಷನ್ ಏನು ಹೇಳ್ತಾನೆ. ಸಮ್ ಆಫ್ ದೀಸ್ ಗ್ರೂಪ್ ಆಫ್ ಸೈನೋಬ್ಯಾಕ್ಟೀರಿಯಾ ಫಿಕ್ಸ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಎ ಸ್ಪೆಷಲೈಸ್ ಸೆಲ್ಸ್ ಆರ್ ಕಾಲ್ಡ್ ವಾಟ್ ಇಯರ್ ಹೆಟೆರೋಸಿಸ್ಟ್. ಅಂದ್ರೆ ಇಲ್ಲೊಂದು ನೋಡಿ, ಇಲ್ಲೊಂದು ಸೈನೋಬ್ಯಾಕ್ಟೀರಿಯಾ, ಇಲ್ಲೊಂದು ಇದರ ಒಂದು ಸ್ಪೆಷಲ್ ಸೆಲ್ ಇದೆ. ಈ ಸೆಲ್ ಏನ್ ಮಾಡ್ತದ ಅಂತ ಕೇಳಿದ್ರೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನು ಫಿಕ್ಸೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡುತ್ತೆ. ದೋಸ್ ಸ್ಪೆಷಲ್ ಸೆಲ್ಸ್ ಆರ್ ಕಾಲ್ಡ್ ವಾಟ್ ಇಯರ್ ಹೆಟೆರೋಸಿಸ್ಟ್ ಅಂತ ಕರೀತಾರೆ. ಕ್ಯಾನ್ ಯು ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ನಾಸ್ಟಾಕ್ ಅಂಡ್ ಎನಾಬೆನಾ. ನಾಸ್ಟಾಕ್ ಅಂಡ್ ಎನಾಬೆನಾ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಇಲ್ಲಿ ವರ್ಕ್ ಮಾಡ್ಕೋಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಈ ಸೈನೋಬ್ಯಾಕ್ಟೀರಿಯಾಗಳು ನೋಡಿ ಪೊಲ್ಯೂಟೆಡ್ ವಾಟರ್ ಬಾಡೀಸ್ ಒಳಗಡೆ ಇದ್ದಾಳಾಗ. ಇಲ್ಲಿ ಡಯಾಗ್ರಾಮ್ಸ್ ನೀವು ನೋಡಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಡಯಾಗ್ರಾಮ್ಸ್ ನಾನು ಒಂದು ಇಮೇಜ್ ಅನ್ನ ತಗೊಂಡು ಬಂದಿದ್ದು, ಬಹಳ ಚಂದ ಹೇಳ್ತಾನೆ. ಎಕ್ಸಾಮ್ದಾಗ ಕೇಳ್ತಾನೆ, ದೇ ಆಫೆನ್ ಫಾರ್ಮ್ ಬ್ಲೂಮ್ಸ್ ಆನ್ ದ ಪೊಲ್ಯೂಟೆಡ್ ವಾಟರ್ ಬಾಡೀಸ್. ಅಂದ್ರೆ ಅವಾಗವಾಗ ಈ ಪೊಲ್ಯೂಟೆಂಟ್ ಕಲುಷಿತವಾದ ನೀರಿನಲ್ಲಿ ಈ ರೀತಿ ಬ್ಲೂಮ್ ಅರಳುತ್ತವ್ರು ಮ್ಯಾಲ ಕಾಣಿಸ್ತಾ ಇದ್ದಾವೆ ನೋಡಿ. ಇವು ಯಾವಾಗ್ಲೂ ಕಾಣಿಸ್ತಿರ್ಲ. ಮತ್ತೆ ಎಕ್ಸಾಮ್ದಾಗ ಏನ್ ಕೇಳ್ತಾನ ಅಂತ ಕೇಳಿದ್ರೆ, ಈ ಸೈನೋಬ್ಯಾಕ್ಟೀರಿಯಾ ಏನದಾವಲ್ಲ, ಎನಾಬೆನಾ ಮತ್ತು ನಾಸ್ಟಾಕ್, ಈ ಸೈನೋಬ್ಯಾಕ್ಟೀರಿಯಾ ಏನದಾವಲ್ಲ ಎಲ್ಲಿ ಬ್ಲೂಮ್ ಆಗ್ತಾವ, ಎಲ್ಲಿ ಅರಳುತ್ತಾವ, ಎಲ್ಲಿ ಕಾಣಿಸ್ಕೋತಾವ ಅಂತ ಕೇಳಿದ್ರೆ ಕೆಳಗಡೆ ಆನ್ಸರ್ದಾಗ ಏನಿರಬೇಕು ಹೇಳಿ ನೋಡೋಣ. ನೋಡಿ ಏನಿರಬೇಕು ಅಂತ ಕೇಳಿದ್ರೆ ಪಾಲ್ಯೂಟೆಡ್ ವಾಟರ್ ಬಾಡೀಸ್. ನೆನ್ಪಿಟ್ಟುಕೊಳ್ಳಿ, ಎಲ್ಲಿ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ? ಪಾಲ್ಯೂಟೆಡ್ ವಾಟರ್ ಬಾಡೀಸ್. ಇಟ್ ಈಸ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಅರ್ಥ ಆಗ್ತಾ ಇದೆ ವಿದ್ಯಾರ್ಥಿಗಳೇ? ಕ್ವಶನ್ ಏನಿದೆ ಹೇಳಿ ನೋಡೋಣ. ನಾವು ನೀರೊಳಗೆ ಫ್ರೆಶ್ ವಾಟರ್ದಾಗ ನೋಡಿದೆವು, ಮರೈನ್ ವಾಟರ್ದಾಗ ನೋಡಿದೆವು, ಟೆರೆಸ್ಟ್ರಿಯಲ್ದಾಗ ನೋಡಿದೆವು, ಯುನಿಸೆಲ್ಯುಲಾರ್ ಹೇಳಿದೆವ್ರಿ, ಕಾಲನಿ ಹೇಳಿದೆವು, ಫಿಲಾಮೆಂಟಸ್ ಹೇಳಿದೆವು, ಜಿಲಾಟಿನಸ್ ಶೀತ್ ಹೇಳಿದೆವು. ಅದರಾಗ ಒಂದು ಸ್ಪೆಷಲ್ ಸೆಲ್ ಇರ್ತದ, ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದ, ಹೆಟೆರೋಸಿಸ್ಟ್ ಅಂತ ಹೇಳಿದೆವು. ಎಕ್ಸಾಮ್ದಾಗ ಕ್ವಶನ್ ಪೇಪರ್ದಾಗ ಏನ್ ಕೇಳ್ತಾನ, ಈ ಸೈನೋಬ್ಯಾಕ್ಟೀರಿಯಾಗಳು ಏನದಾವಲ್ಲ ಇವು ಬ್ಲೂಮ್ ಆಗ್ತಾವ, ಅರಳುತ್ತಾವ, ಹೊರಗೆ ಕಾಣಿಸ್ಕೋತಾವ. ಫ್ಲವರ್ ಬ್ಲೂಮ್ ಅಂತಾರಲ್ಲ, ಅಂದ್ರೆ ಹೂವು ಅರಳುದು. ಏನಂತ ಕೇಳಿದ್ರೆ ಪಾಲ್ಯೂಟೆಡ್ ವಾಟರ್ ಬಾಡೀಸ್ ಒಳಗೆ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ಹೆಂಗ್ ಬರ್ತಾವೆ, ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡು ಅದನ್ನ ಕಾಂಪಿಟೇಷನ್ ತೆಗೆದುಕೊಂಡು ಹೋದ್ರೆ ಆ ಕಾಂಪಿಟೇಷನ್ ನಾವು ಅದರೊಳಗಡೆ ಗೆಲ್ತೀವಿ ವಿದ್ಯಾರ್ಥಿಗಳೇ. ಹೆಂಗೆ ಓದ್ಕೊಂಡು ಹೋಗ್ಬೇಕು ಬಹಳ ಇಂಪಾರ್ಟೆಂಟ್. ಇದೇ ನೋಡಿ ಪಾಲ್ಯೂಟೆಡ್ ವಾಟರ್ದೊಳಗಡೆ ಇಲ್ಲೇನು ಡಯಾಗ್ರಾಮ್ದಾಗ ತೋರಿಸಿದ್ದೀನಲ್ಲ, ಇದೇ ನೋಡಿ ಇದು ಸೈನೋಬ್ಯಾಕ್ಟೀರಿಯಾ. ದಿಸ್ ಈಸ್ ಸೈನೋಬ್ಯಾಕ್ಟೀರಿಯಾ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಇನ್ನ ಇಲ್ಲಿ ಡಯಾಗ್ರಾಮ್ ನಿನ್ನ NCERT ಬುಕ್ದೊಳಗಿನ ಡಯಾಗ್ರಾಮ್ ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿದ್ದಾರೆ ನೋಡ್ರಿ. ಹೆಟಿರೋಸಿಸ್ಟ್ ನೋಡಿ, ಮಿಸ್ಲೇಜಿನಿಯಸ್ ಶೀತ್ ಅಥವಾ ಜಿಲಾಟಿನಿಯಸ್ ಶೀತ್ ಇದು ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ಯಾಕಿದೆ ಅಂತ ಕೇಳಿದ್ರೆ ಇದು ಟೈಟ್ ಆಗಿ ಒಂದಕ್ಕೊಂದು ಹಿಡಿಬೇಕಲ್ಲ, ಈ ಕಾಲನಿ ರೆಡಿ ಆಗಬೇಕಲ್ಲ. ಕಾಲನಿ ಯಾರಿಂದ ರೆಡಿ ಆಯ್ತು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ ಇದರಿಂದ ರೆಡಿ ಆಯ್ತು. ಹಾಗಾದ್ರೆ ಇಲ್ಲೊಂದು ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ. ಈ ಸೆಲ್ಗಳು ಒಂದಕ್ಕೊಂದು ಫಿಸಿಕಲ್ ಕನೆಕ್ಷನ್ ಆಗ್ತಾವ, ಮ್ಯೂಚುವಲ್ ಬೆನಿಫಿಟ್ಗೋಸ್ಕರ. ಹಿಂಗ ಕನೆಕ್ಷನ್ ಆಗಿದಾವಲ್ಲ, ಈ ಕನೆಕ್ಷನ್ಗೆ ಕಾಲನಿ ಅಂತಾರೆ ವಿದ್ಯಾರ್ಥಿಗಳು. ಕಾಲನಿ ಇದನ್ನ ಏನ್ ಹಿಂಗ ಥ್ರೆಡ್ ತರ ಆಗಿದೆಯಲ್ಲ, ಇದಕ್ಕೆ ಫಿಲಾಮೆಂಟಸ್ ಅಂತಾರೆ. ವಿದ್ಯಾರ್ಥಿಗಳೇ, ಕನ್ನಡ ಮಾಧ್ಯಮದಿಂದ ಬಂದು ನನಗೆ ಅರ್ಥ ಆಗಲ್ಲ, ನನಗೆ ತಿಳಿಯಲ್ಲ ಅಂತ ಹೇಳಬೇಡಿ ವಿದ್ಯಾರ್ಥಿಗಳೇ. 100% ಈ ಕ್ಲಾಸ್ಗಳನ್ನು ಕೇಳ್ಕೋತ ಹೋಗಿ. ಓಕೆ, ನಾವು ಇದು 3ನೇ ವಿಡಿಯೋ ಮಾಡ್ತಾ ಇರೋದು. ಓಕೆ, ನಿಮ್ಗೆ ಏನು ಅನಿಸುತ್ತೆ ಅಲ್ಲ, ಇದು ಕ್ಲಾಸ್ ಕೇಳಿದ ತಕ್ಷಣನೇ ನಿಮ್ಗೆ ಏನು ಅನ್ನಿಸ್ತದಲ್ಲ, ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಇಲ್ಲಿ ಬಡತನದಲ್ಲಿ ಓದುವಂಥ ವಿದ್ಯಾರ್ಥಿಗಳು, ಅವರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಓಕೆ ಈ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇರುವುದು. ಉದ್ದೇಶ ಏನು ಅಂತ ಕೇಳಿದ್ರೆ, ಹಳ್ಳಿಯಲ್ಲಿರುವಂಥ ಯಾವುದೇ ವಿದ್ಯಾರ್ಥಿಯು ವಿಜ್ಞಾನ ವಂಚಿತ ಆಗಬಾರದು, ಶಿಕ್ಷಣ ವಂಚಿತ ಆಗಬಾರದು. ಆ ಮಗು
ತಿಳ್ಕೋಬೇಕು. ನಾವು ಎಲ್ಲೋ ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ 1 ಗಂಟೆ 2 ಗಂಟೆ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರುವಂತ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೀವಿ. ಇದು ನಿಮ್ಮ ಬದುಕು ಕಟ್ಟಿಕೊಡುತ್ತೆ ವಿದ್ಯಾರ್ಥಿಗಳೇ. ಸ್ವಲ್ಪ ಒಂದೊಂದು ನಿಮ್ಗೆ ಮನಮುಟ್ಟುವಂತೆ, ನಿಮಗೆ ತಿಳಿಯುವಂತೆ ತಿಳಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಗುರಿ, ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಅರ್ಥ ಆಗಿ ನಿಮ್ಮಲ್ಲಿರುವಂತಹ ಒಂದು ಬಡತನ ಏನದಲ್ಲ ಅದು ದೂರ ಹೋಗಬೇಕು, ನಿಮ್ಮ ಮನೆಯಿಂದ ದೂರ ಹೋಗಬೇಕು. ಅದು ನಿಮ್ ನೋಡಿದ್ರೆ ಭಯ ಪಡಬೇಕು ವಿದ್ಯಾರ್ಥಿಗಳೇ. ಆ ಉದ್ದೇಶ ಇಟ್ಟುಕೊಂಡು ಈ ಕ್ಲಾಸ್ಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇರುವುದು. ಅದನ್ನ ಉಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹೋಗೋಣ. ಎಸ್, ಸಿಯರ್ ನೋಡಿ, ಕೀಮೋಸಿಂಥೆಟಿಕ್ ಅಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆಲ್ರೆಡಿ ಅದನ್ನ ಹೇಳಿದ್ದೇವೆ ನಾವು. ಇನ್ನೊಂದು ಸ್ವಲ್ಪ ಮತ್ತೊಂದ್ಸಲ ಹೇಳಿದ್ದಾರೆ ನೋಡಿ. ಇಲ್ಲಿ ನಿಮ್ಮ ಸೈನೋ ಬ್ಯಾಕ್ಟೀರಿಯಾ ಹೇಳೋ ಟೈಮ್ದಾಗ ಹೇಳಿದ್ದಾರೆ ಇದನ್ನ. ಆಕ್ಸಿಡೈಸ್ ವೇರಿಯಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಆಕ್ಸಿಡೈಸ್ಡ್ ಅಂದ್ರೆ ಏನು ಹೇಳಿ ನೋಡೋಣ. ಎ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಆಡ್ ಆಗುತ್ತೆ, ಅದನ್ನ ಆಕ್ಸಿಡೇಷನ್ ಅಂತಾರೆ. ನೀವು ಕೆಮಿಸ್ಟ್ರಿ ಡೆಫಿನೇಷನ್ ಬೇಕಾಗಿಲ್ಲ, ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಆಕ್ಸಿಡೈಸಿಂಗ್ ವೇರಿಯಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಎಕ್ಸಾಮ್ದಾಗ ಆಕ್ಸಿಡೈಸ್ ತೆಗೆದು ರಿಡಕ್ಷನ್ ಬರೀತಾರೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತು ಹೆಂಗ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ? ಸೆಂಟೆನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಯಾವ್ಯಾವು ಅಂತ ಕೇಳಿದ್ರೆ ಅದು ನೈಟ್ರೇಟ್ಸ್ ಗಳಾಗಿರಬಹುದು. ನೈಟ್ರೇಟ್ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎ ಇತ್ತಂದ್ರೆ NO3 ಮೈನಸ್ ಬರ್ತದ, ಇಲ್ಲಿ ಆ ಇತ್ತಂದ್ರೆ NO2 ಮೈನಸ್ ಬರುತ್ತೆ ನೋಡಿ ಇಲ್ಲಿ. ಅಂಡ್ ಅಮೋನಿಯಾ ಇನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಗಳಾದ ನೈಟ್ರೇಟ್, ನೈಟ್ರೈಟ್ ಮತ್ತು ಅಮೋನಿಯಾ ಇದನ್ನ ಆಕ್ಸಿಡೇಷನ್ ಆಗಿ ಏನು ರಿಲೀಸ್ ಆಗುತ್ತೆ ಹೇಳಿ ನೋಡೋಣಪ್ಪೆ? ಎನರ್ಜಿ ರಿಲೀಸ್ ಆಗುತ್ತೆ. ಈ ರೀತಿ ಆಗುವಂತಹ ಕೆಮಿಕಲ್ ರಿಯಾಕ್ಷನ್ ದಿಂದ ಎನರ್ಜಿ ಸಿಗ್ತದಲ್ಲ, ಅದಕ್ಕೆ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಬ್ಯಾಕ್ಟೀರಿಯಾಗಳು ಎದಕ್ಕೆ ಹೆಲ್ಪ್ ಆಗ್ತಾವ? ನಾನು ಹೇಳಿದ್ದ ನೋಡ್ರಿ, ಏನಂತ ಕೇಳಿದ್ರೆ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್ ಸೈಕ್ಲಿಂಗ್ ಮಾಡುತ್ತೆ, ರೀಸೈಕಲ್ ಮಾಡುತ್ತೆ, ಫಾಸ್ಫರಸ್, ಐರನ್ ಅಂಡ್ ಸಲ್ಫರ್. ಹಾಗಾದ್ರೆ ಸೈನೋಬ್ಯಾಕ್ಟೀರಿಯಾ ಇದು ರೋಲ್ ಏನಂತ ಕೇಳಿದ್ರೆ ರೀಸೈಕ್ಲಿಂಗ್ ಅಪಿ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ನೈಟ್ರೋಜನ್, ಫಾಸ್ಫರಸ್, ಐರನ್ ಅಂಡ್ ಸಲ್ಫರ್ ಇನ್ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಆಲ್ರೆಡಿ ಹೇಳಿದ್ದೇವ್ರಿ, ಬಟ್ ಸೈನೋಬ್ಯಾಕ್ಟೀರಿಯಾನ NCERT ಓದೋ ಟೈಮ್ದಾಗ ಈ ವರ್ಡ್ ಅನ್ನ ಯೂಸ್ ಮಾಡಿದಾನೆ. ಸಿಯರ್ ನೋಡಿ, ಆರ್ ಮೋಸ್ಟ್ ಅಬಂಡೆಂಟ್ ಇನ್ ದ ನೇಚರ್. ದೇರ್ ಮೆಜಾರಿಟಿ ಆರ್ ಇಂಪಾರ್ಟೆಂಟ್ ಡಿಕಾಂಪೋಸರ್. ಹೆಟೆರೋಟ್ರಾಫಿಕ್ ಹೇಳಿದ್ದೇವಲ್ಲ, 3 ಟೈಪ್ ಬಂದಿದ್ದು. ಏನೇನ್ ಬಂದಿದ್ದು ಹೇಳಿ ನೋಡೋಣ. ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಇರ್ತಾರಂದ್ರೆ ಡಿಕಾಂಪೋಸರ್. ಯಾರಿಗೆ ಡಿಕಾಂಪೋಸರ್ ಅಂದಿದ್ರಿ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ, ಹೇಳ್ಬೋದಾ? ಸ್ಯಾಪ್ರೋಫೈಟ್ಸ್. ಪ್ಯಾರಾಸೈಟ್ಸ್ ಅನ್ನ ಪ್ಯಾಥೋಜನ್ ಅಂತ ಕರೆದಿದ್ರು. ನಾನು ಕ್ಲಾಸ್ ಹೇಳೋ ಟೈಮ್ದಾಗ ಧ್ವನಿ ಮತ್ತು ಅಲ್ಲಿ ಬರ್ದಿದ್ದು ಎರಡನ್ನೂ ಅಬ್ಸರ್ವ್ ಮಾಡ್ಕೋತ ಹೋಗಿ. ಓಕೆ, ಇನ್ನು ನೆಕ್ಸ್ಟ್ ಯೂಸಸ್ ಆಫ್ ಬ್ಯಾಕ್ಟೀರಿಯಾ. ಒಂದ್ ಯೂಸ್ ಅಂತ ನಿಮಗೆ ಗೊತ್ತಾಯ್ತು, ರೀಸೈಕ್ಲಿಂಗ್ ಮಾಡ್ತಾ ಇದ್ದೀರಿ, ಡಿಕಾಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್ ಹಿಂದಿನ ಕ್ಲಾಸ್ನಾಗ ಹೇಳಿದ್ದೇವ್ ನಾವ್ರಿ. ಲ್ಯಾಕ್ಟೋಬೆಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ ಹೇಳಿದ್ದೇವ್ರಿ. ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್, ಈ ಪೆನ್ಸಿಲಿನ್ ಕೇಳಿರ್ತೀರಿ, ಇಟ್ಸ್ ಎ ಆಂಟಿಬಯೋಟಿಕ್. ನೆಕ್ಸ್ಟ್ ಫಿಕ್ಸಿಂಗ್ ದ ನೈಟ್ರೋಜನ್ ಇನ್ ಲೆಗ್ಯೂಮ್ ರೂಟ್. ಲೆಗ್ಯೂಮ್ ಅಂದ್ರೆ ದೀಸ್ ಆರ್ ದ ಪ್ಲಾಂಟ್ಸ್ ಬಿಲಾಂಗ್ಸ್ ಟು ದ ಸ್ಪೀಸೀಸ್. ಓಕೆ, ಇಲ್ಲಿ ಹೇಳ್ತಾನೆ ವಿತ್ ಡೈಗ್ರಾಮ್ ಹೇಳ್ತೀವಿ ನೋಡಪ್ಪಿ. ನೋಡಿ, ಲೆಗ್ಯೂಮ್ ಆರ್ ದ ಪ್ಲಾಂಟ್ಸ್ ಬಿಲಾಂಗ್ ಟು ದ ಫ್ಯಾಮಿಲಿ ಫೆಬೇಸಿಯಾ. This question is asked in your competitive exam. Legumes ಅಂದ್ರೆ these are the plants belong to the family Fabaceae. ಈ ತರ ನೋಡಪ್ಪಿ, ಈಗೇನು ಸಸ್ಯಗಳೇನು ಅದಾವಲ್ಲ, ಸಸ್ಯದ ರೂಟಕ್ಕ ಈ ತರ ನೂಡಿಲ್ಸ್ ತರ ಕಂಡು ಬರ್ತಾವ್ರಿ. ಇವು ಲೆಗ್ಯೂಮ್ ಅಂತಾರೆ, ಲೆಗ್ಯೂಮ್ ಅಂತಾರೆ, ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಸಹಾಯ ಆಗ್ತಾವ ಬ್ಯಾಕ್ಟೀರಿಯಾಗಳು. ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಟ್ಮಾಸ್ಫಿಯರ್ದಲ್ಲಿರುವಂತಹ ನೈಟ್ರೋಜನ್ ಡೈರೆಕ್ಟ್ ಆಗಿ ಗಿಡಗಳು ಹೀರಿಕೊಳ್ಳಲು ಸಾಧ್ಯವಿಲ್ಲ, ಮಣ್ಣಿನಲ್ಲಿ ಸುದಕ್ಕೆ ಹೀರಿಕೊಳ್ಳಲು ಸಾಧ್ಯವಿಲ್ಲ. ಇದು ಏನಾಗಿರ್ತದ ಅಂತ ಕೇಳಿದ್ರೆ ಇನ್ಸಾಲ್ಯುಬಲ್ ಇರ್ತದ್ರಿ. ಇನ್ಸಾಲ್ಯುಬಲ್ ಇದ್ದು ಸಾಲ್ಯುಬಲ್ ಆಗಿ
ಮಣ್ಣಿನಿಂದ ಹೀರಿಕೊಳ್ಳಲು ಸಹಾಯವಾಗ್ತದ ಇನ್ ದ ಫಾರ್ಮ್ ಆಫ್ ನೈಟ್ರೇಟ್ ಅಯಾನ ಮತ್ತು ನೈಟ್ರೈಟ್ ಅಯಾನಗಳ ರೂಪದಲ್ಲಿ. ಇದಕ್ಕ ನೈಟ್ರೋಜನ್ ಫಿಕ್ಸೇಷನ್ ಅಂತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ವಾಟ್ ಆರ್ ದ ಯೂಸಸ್ ಅಂತ ಕೇಳಿದ್ರೆ, ರೀಸೈಕ್ಲಿಂಗ್ ಮಾಡ್ತಾವೆ ಬ್ಯಾಕ್ಟೀರಿಯಾಗಳು, ಡಿಕಂಪೋಸರ್ ಕೆಲಸ ಮಾಡ್ತಾವೆ ಬ್ಯಾಕ್ಟೀರಿಯಾಗಳು, ಆಂಟಿಬಯೋಟಿಕ್ಸ್ ತಯಾರು ಮಾಡ್ತಾವೆ, ಹಾಲನ್ನ ಮೊಸರು ಮಾಡ್ತಾವೆ, ನೈಟ್ರೋಜನ್ ಫಿಕ್ಸಿಂಗ್ ಮಾಡ್ತಾವೆ. 5 ಯೂಸಸ್ಗಳಾಗ್ತವೆ ವಿದ್ಯಾರ್ಥಿಗಳೇ. ಓಕೆ, ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇನ್ನು ಯೂಸ್ ಆಯ್ತು ಅಂದ್ರೆ ಅದರಿಂದ ಡಿಸ್ಯೂಸ್, ಅದರಿಂದ ಸಮಸ್ಯೆಗಳು ಏನಾಗ್ತವೆ ನೋಡಿ. ಏನಂತ ಕೇಳಿದ್ರೆ ಸಮ್ ಆರ್ ಪ್ಯಾಥೋಜನ್ಸ್, ಅಂದ್ರೆ ಅಗಳ ಯೂಸ್ ಆಗ್ತಾವ ಅಂತ ಹೇಳಿದ್ರಿ. ಬ್ಯಾಕ್ಟೀರಿಯಾಗಳು ನಮ್ಗೆ ಯೂಸು ಆಗ್ತಾವ್ರಿ, ಬ್ಯಾಕ್ಟೀರಿಯಾಗಳು ನಮ್ಗೆ ಹಾರ್ಮೋನ್ ಮಾಡ್ತಾವ್ರಿ. ಕೆಲವು ಬ್ಯಾಕ್ಟೀರಿಯಾಗಳು ಪ್ಯಾಥೋಜನ್ಸ್ ಅಂದ್ರೆ ಡಿಸೀಸ್ ನೋಡಿ. ಪ್ಯಾಥೋ ಮೀನ್ಸ್ ಸಫರಿಂಗ್, ಟು ಕಾಸ್ ದ ಡಿಸೀಸ್. ಯಾವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೋಗಿ ರೋಗವನ್ನು ಉಂಟು ಮಾಡ್ತಾವಲ್ಲ, ಅವಕ್ಕೆ ನಾವು ರೋಗಾಣು ಅಂತ ಕರಿತೀವ್ರಿ. ಇಂಗ್ಲಿಷ್ನಾಗ ಹೇಳ್ಬೇಕಂದ್ರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಹಾಗಾದರೆ ಬ್ಯಾಕ್ಟೀರಿಯಾಗಳು ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಕೆಲವು ರೋಗಗಳನ್ನು ಉಂಟು ಮಾಡ್ತಾವ್ರಿ. ಮನುಷ್ಯರನ್ನ ನೋಡಿ. ನೆಕ್ಸ್ಟ್ ಸಸ್ಯಗಳಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾವೆ. ಎಕ್ಸಾಂಪಲ್ ಹೇಳಿದ ನೋಡಪ್ಪಿ, ಕಾಲೆರಾ, ಟೈಫಾಯ್ಡ್, ಟಿಟನಸ್, ಟ್ಯೂಬರ್ಕ್ಲೋಸಿಸ್. ಓಕೆ, ನಿನ್ನೆ ನೋಡಿದ್ದೇವಲ್ಲಪ್ಪಿ. ಓಕೆ, ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳು. ನಾನು ಕಾಂಪಿಟೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ, ನೀಟ್ ಸ್ಪೆಷಲ್ ಕ್ಲಾಸಸ್ಗಳನ್ನು ಮಾಡ್ತೀವಲ್ಲ, ಆ ನೀಟ್ ಸ್ಪೆಷಲ್ ಕ್ಲಾಸ್ ಒಳಗಡೆ ಕೆಲವು ಕ್ವಶನ್ಸ್ಗಳ ತಂದು ಅಲ್ಲಿ ಮತ್ತೆ ಎಕ್ಸ್ಪ್ಲನೇಷನ್ ಮಾಡಿರ್ತೀವ್ರಿ. ಹಾಗಾದ್ರೆ ಇವತ್ತು ನಾನು ಬಹಳ ಇಂಟ್ರೆಸ್ಟ್ ಇಂದ ಒಂದು ಡಿಸೀಸ್ ತಂದಿದ್ದೇವ್ರಿ, ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ಸಿಟ್ರಸ್ ಕ್ಯಾಂಕರ್ ಅಂತ ಕರೀತಾರೆ. ಇದು ಸಸ್ಯಗಳಲ್ಲೇ ಬರುವಂತ ರೋಗ, ಬಟ್ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ನೋಡಿ ಹೆಂಗ್ ಹೇಳ್ತಾನ, ಸಿಟ್ರಸ್ ಕ್ಯಾಂಕರ್ ಈಸ್ ಎ ಕಾಸ್ಡ್ ಬೈ ದಿ ಬ್ಯಾಕ್ಟೀರಿಯಂ. ವಾಟ್ ಈಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಂ ಹೇಳಿ ನೋಡೋಣ. ಝಾಂಥೋಮೋನಸ್ ಸಿಟ್ರಿ ಎನ್ನುವಂತ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಯಾವ ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುತ್ತೆ? ಸಿಟ್ರಸ್ ಕ್ಯಾಂಕರ್ ಅನ್ನುವಂತ ರೋಗ ಸಿಟ್ರಿಕ್ ಆಸಿಡ್ ಯಾವುದು ತಯಾರು ಮಾಡುತ್ತೆ, ಆ ಫ್ರೂಟ್ ಅನ್ನ ಸಿಟ್ರಸ್ ಫ್ಯಾಮಿಲಿ ಅಂತ ಕರೀತಾರೆ. ಸಿಟ್ರಸ್ ಫ್ರೂಟ್ಸ್ ಯಾರು ತಯಾರು ಮಾಡ್ತಾರೆ? ಓಕೆ, ನಿಂಬೆ ಹಣ್ಣಾಗಿರಬಹುದು, ಹುಳಿ ಇರ್ತದಲ್ಲ ಪಿ. ಓಕೆ, ಅಲ್ಲಿ ಇದನ್ನ ಕಂಡು ಬರುತ್ತೆ. ಒಂದು ಎಕ್ಸಾಂಪಲ್ ನಾವು ಇಲ್ಲಿ ತೋರಿಸಿದ್ದೇವೆ ಇಮೇಜ್ ಮುಖಾಂತರ. ದಿಸ್ ಈಸ್ ದ ಸಿಟ್ರಸ್ ಕ್ಯಾಂಕರ್ ಡಿಸೀಸ್ ಇನ್ ದ ಲೇಮನ್. ನೋಡಿ, ಸಿಟ್ರಸ್ ಕ್ಯಾಂಕರ್ ಡಿಸೀಸ್ ಇನ್ ದ ಲೇಮನ್ ಟ್ರೀ. ನಾನು ಇಲ್ಲಿ ನೋಡಿ 2 ಇಮೇಜ್ ಅನ್ನ ತೋರಿಸ್ತಾ ಇರುವುದು. ಒಂದು ನೋಡಿ, ದಿಸ್ ಈಸ್ ಅ ಸಿಟ್ರಸ್ ಕ್ಯಾಂಕರ್. ನೋಡಿ, ನಿಂಬೆ ಹಣ್ಣ ನಿಮ್ಮಂತೇಳಿ ಇದ್ರೆ ಇವ್ ಗೊತ್ತಾಗತ್ತೆ ನಿಮ್ಗೆ, ಇದು ಸಿಟ್ರಸ್ ಕ್ಯಾಂಕರ್. ನಾಳೆ ಎಕ್ಸಾಮ್ದಾಗ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಸಿಟ್ರಸ್ ಫ್ರೂಟಿನಲ್ಲೇ ಬರುವಂತ ಅಲ್ಲೇ ಇಂಡಿಕೇಶನ್ ಆಗತ್ತೆ. ಬಟ್ ಇಟ್ ಇಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್, ಇಟ್ ಇಸ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ. ಹಿಂಗ ನಾವು ವೈರಸ್, ಫಂಗಸ್ ಕೇಳ್ತಾ ಇರ್ತಾರೆ ಎಕ್ಸಾಮ್ದೊಳಗಡೆ. ಓಕೆ, ಇನ್ ಲಾಸ್ಟ್ ಪಾರ್ಟ್, ರೀಪ್ರೊಡಕ್ಷನ್ ಇನ್ ದ ಬ್ಯಾಕ್ಟೀರಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್. ಲಾಸ್ಟ್ ಎಲ್ಲ ಮುಗೀತಂದ್ರೆ ಏನ್ ಕೇಳ್ತಾರ? ಮದುವೆ ಅಂದದ್ ಕೇಳ್ತಾರಲ್ಲ. ಹಾಗೆ ರೀಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳಲ್ಲಿ ಯಾವ ತರದ ರೀಪ್ರೊಡಕ್ಷನ್ ನಡೀತದ, ಯಾವ ತರದ ರೀಪ್ರೊಡಕ್ಷನ್ ನಡೀತದ ಅಂತ ಕೇಳಿದ್ರೆ, ಅಸೆಕ್ಸುವಲ್, ಹೆಚ್ಚಾಗಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ನಡೀತದ್ರಿ. ನಾನು ಸ್ವಲ್ಪ ಪಾಯಿಂಟ್ ಅಸೆಕ್ಸುವಲ್ ಅಂತ ಹೇಳಕತ್ತೀನಿ, ಇನ್ನೊಂದದ ಅದನ್ನ ಹೇಳ್ತೀನಿ. ಅಸೆಕ್ಸುವಲ್ ರೀಪ್ರೊಡಕ್ಷನ್ ಒಳಗಡೆ ನೋಡಿ, ಇಲ್ಲಿ ಪಾಯಿಂಟ್ ಹೇಳಿದಾರ ನೋಡ್ರಿ. ಸ್ವಲ್ಪ ಇದನ್ನ ಇಲ್ಲಿ ಹೇಳ್ತಾರ ನೋಡ್ರಿ. ಬ್ಯಾಕ್ಟೀರಿಯಾ ರೀಪ್ರೊಡಕ್ಷನ್ ಮೇನ್ಲಿ ಬೈ ಫಿಜನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫಿಜನ್? ನೋಡಿ ವಿದ್ಯಾರ್ಥಿಗಳೇ, ನಿಮ್ಗ ಫಿಜನ್ ಅನ್ನೋದು ಇದು ಅಸೆಕ್ಸುವಲ್ ರೀಪ್ರೊಡಕ್ಷನ್. ಏನ್ ಹೇಳಿ ನೋಡೋಣ? ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇದೆ. ನೋಡಿ, ಫ್ರಾಗ್ಮೆಂಟೇಶನ್ ಅನ್ನೋ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಪ್ಪಿ. ಒಂದು ಜೀವಿ ಅದ ತಿಳ್ಕೊ, ಈ ಜೀವಿ 2 ತುಂಡುಗಳಾಗ್ತದ್ರಿ, ಅದನ್ನ ಫ್ರಾಗ್ಮೆಂಟೇಶನ್ ಅಂತ ಕರೀತಾರೆ. ಬ್ಯಾಕ್ಟೀರಿಯಾದಾಗೂ ಸಹಿತ 2 ತುಂಡಾಗ್ತದ್ರಿ. ಬಟ್ ಏನು ವ್ಯತ್ಯಾಸ ಇದೆ? ಅಂದ್ರೆ ಈ ಫಿಜನ್ ಅಂದ್ರೆ ಹೆಂಗಾಗತ್ತೆ?
ಫಿಜನ್ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಒಮ್ಮೆ ಹಿಂಗ್ ತುಂಡಾಗಲ್ಲ, ಒಮ್ಮೆ ತುಕುಡಿ ಆಗಲ್ಲ. ಇದು ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ ನೋಡಿ, ಈ ಸೆಲ್ ವಾಲ್ ಏನಾಗುತ್ತೆ ಅಂದ್ರೆ ಈ ತರ ನೋಡಿ ಕನ್ಸ್ಟ್ರಿಕ್ಟ್ ಆಗತ್ತೆ, ಈ ತರ ನೋಡಿ. ದಿಸ್ ಈಸ್ ದ ಫ್ರಾಗ್ಮೆಂಟೇಶನ್, ದಿಸ್ ಈಸ್ ದ ಫ್ರಾಗ್ಮೆಂಟೇಶನ್. ನಾನು ಮುಂದಿನ ಕ್ಲಾಸ್ದಾಗ ಹೇಳ್ತೇನೆ ಈ ರೀತಿ ಒಳಗಡೆ ಸರಿತದರೆ. ಅದೇ ಎಕ್ಸ್ಟ್ರಾ ಹಿಂಗ್ ಬತ್ ಅನ್ನೋದಕ್ಕೆ ಬಡ್ಡಿಂಗ್ ಅಂತಾನೆ, ಫಂಗಸ್ ದಾಗ ಎಕ್ಸ್ಪ್ಲೈನ್ ಮಾಡ್ತೇನೆ ವಿದ್ಯಾರ್ಥಿಗಳು ಅದನ್ನ. ಓಕೆ, ಎಕ್ಸಾಮ್ ಫ್ರಾಗ್ಮೆಂಟೇಶನ್ ಇಸ್ ಆಲ್ಸೋ ಟೈಪ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಮೆಥಡ್ ಇದೆ ಅದನ್ನು ರೀ. ಬಟ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಶನ್ ಅಂಡ್ ನೋಡಿ, ಫ್ರಾಗ್ಮೆಂಟೇಶನ್ ಬೇರೆ, ಫ್ರಾಗ್ಮೆಂಟೇಶನ್ ಬೇರೆ. ಫ್ರಾಗ್ಮೆಂಟೇಶನ್ ಅದು ಕಟ್ ಆಗೋದು ಹಿಂಗ, ಬಟ್ ಫಿಜನ್ ಇಸ್ ಡಿಫರೆಂಟ್. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವಿದ್ಯಾರ್ಥಿಗಳು ಅದನ್ನ. ನೆಕ್ಸ್ಟ್ ಒನ್, ಸಿಯರ್ ಅಂಡರ್ ಅನ್ಫೇವರೇಬಲ್ ಕಂಡೀಷನ್, ಅಹಿತಕರ ಸಂದರ್ಭ ಬಂದ್ರೆ, ಓಕೆ, ತನಗೆ ಆಹಾರ ಸರಿಯಾಗಿ ಸ್ಕೇರ್ಸಿಟಿ, ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ, ನೀರ್ ಸರಿಯಾಗಿ ಸಿಗ್ತಾ ಇಲ್ಲ, ಅದಕ್ಕೆ ಬದುಕಲ್ಕ ಓಕೆ ಅಹಿತಕರ ಅನಿಸ್ತಾ ಇದೆ. ದಟ್ ಕಂಡೀಷನ್ ಇಸ್ ಕಾಲ್ಡ್ ವಾಟ್ ಹಿಯರ್? ಅಂಡರ್ ಅನ್ಫೇವರೇಬಲ್ ಕಂಡೀಷನ್ಸ್. ನೋಡಿ, ದೇ ಪ್ರೊಡ್ಯೂಸ್ ಸ್ಪೋರ್ಸ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ದಾಗ ಕೇಳ್ತಾನೆ, ಅನ್ಫೇವರೇಬಲ್ ಕಂಡೀಷನ್ ದಾಗ ಬ್ಯಾಕ್ಟೀರಿಯಾ ರೀಪ್ರೊಡಕ್ಷನ್ ಮಾಡ್ತದಲ್ಲ, ಹೆಂಗ್ ರೀಪ್ರೊಡಕ್ಷನ್ ಮಾಡ್ತದ? ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇರುತ್ತೆ. ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇರುತ್ತಲ್ಲ ವಿದ್ಯಾರ್ಥಿಗಳೇ, ಅದು ಸ್ಪೋರ್ಸ್ ಗಳನ್ನ ತಯಾರು ಮಾಡುತ್ತೆ. ಆ ಸ್ಪೋರ್ಸ್ ಗಳು ಹೊರಗಡೆ ಹೋಗ್ತಾವಲ್ಲ, ಅವು ಹೊಸ ಬ್ಯಾಕ್ಟೀರಿಯಾಗಳಾಗಿ ಕನ್ವರ್ಟ್ ಆಗುತ್ತವೆ. ಮೇನ್ಲಿ ಅಸೆಕ್ಸುವಲ್ ದೊಳಗಡೆ ಬೈನರಿ ಫಿಜನ್, ಅನ್ಫೇವರೇಬಲ್ ಕಂಡೀಷನ್ ಇತ್ತಂದ್ರೆ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಬೈ ಪ್ರೊಡ್ಯೂಸಿಂಗ್ ಸ್ಪೋರ್ಸ್. ಇನ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಏನ್ ಹೇಳ್ತಾ ಇದೆ ನೋಡಿ. ದೇರ್ ಆಲ್ಸೋ ಪ್ರೊಡ್ಯೂಸ್ a sort of sexual reproduction is a very important point. Perfect for competitive exam ವಿದ್ಯಾರ್ಥಿಗಳೇ. Sort of sexual reproduction ನೋಡಿ, ಪ್ರಮುಖವಾಗಿ ಫಿಜನ್, asexual reproduction method, unfavorable condition, asexual formation of spores. This point now I am telling, it is a very important, you don't forget this one. Why? Because these questions, this type of questions may ask, you understood? See here, sort of sexual reproduction ಅಂದ್ರೆ sort of sexual reproduction ಅರ್ಥ ಏನು ಅಂತ ಕೇಳಿದ್ರೆ ನೋಡಿ, ಬ್ಯಾಕ್ಟೀರಿಯಾ ಡು ನಾಟ್ ಅಂಡರ್ಗೋ ಟ್ರೂ ಸೆಕ್ಸುವಲ್ ರೀಪ್ರೊಡಕ್ಷನ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಟ್ರೂ ಸೆಕ್ಸುವಲ್ ರೀಪ್ರೊಡಕ್ಷನ್ ಆಗಲ್ಲ. ಬಟ್ ಹೆಂಗಾಗತ್ತೆ ನೋಡಿ, ಬಿಕಾಸ್ ದೇ ಡು ನಾಟ್ ಫಾರ್ಮ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್, ದೇರ್ ಇಸ್ ನೋ ಫರ್ಟಿಲೈಸೇಷನ್, ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಜೈಗೋಟ್. ಬಟ್ ಇಲ್ಲಿ ಸಾರ್ಟ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರೆ ಎದರಿಂದ ನಡೀತಾ ಇದೆ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ನೋಡಪ್ಪಿ, ಪ್ರಿಮಿಟಿವ್ ಪ್ರೊಸೆಸ್ ಕಾಲ್ಡ್ ಜೆನೆಟಿಕ್ ರೀಕಾಂಬಿನೇಷನ್ ಟು ಟ್ರಾನ್ಸ್ಫರ್ ಅಂಡ್ ಶೇರ್ ದ DNA. ಅದರಲ್ಲಿ ಇರುವಂತಹ DNA ಅನ್ನ ಮುಂದಿನ ಮತ್ತೊಂದು ಜೀವಿಗೆ ಟ್ರಾನ್ಸ್ಫರ್ ಮಾಡಿ, ಬಟ್ DNA ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂದ್ರೆ ಎರಡು ಜೀವಿಗಳ ಮಧ್ಯೆ ಕೂಡ್ತಾ ಇದ್ದಾವೆ. ನಿಮ್ಗನ್ಸುತ್ತೆ ಎರಡು ಜೀವಿಗಳು ಕೂಡಿ ಹೊಸ ಜೀವಿ ತಯಾರಾಯ್ತಂದ್ರೆ ಸೆಕ್ಸುವಲ್ ರೀಪ್ರೊಡಕ್ಷನ್. ಬಟ್ ಜೀವಿಯಲ್ಲಿರುವಂತ ಜೆನೆಟಿಕ್ ಮಟೀರಿಯಲ್ ಕೂಡ್ತಾ ಇದೆ, ಒಂದು ಹೊಸ ಜೀವಿ ತಯಾರಾಗ್ತಾ ಇದೆ, ರೀಪ್ರೊಡಕ್ಷನ್ ಆಗ್ತಾ ಇದೆ. ಬಟ್ ನಾವು ಇದನ್ನ ಸೆಕ್ಸುವಲ್ ಅಥವಾ ಟ್ರೂ ಸೆಕ್ಸುವಲ್ ಅಂತ ಕರೀತಾ ಇಲ್ಲ. Why? Because there is no meiosis here, there is no zygote, there is no gamete fusion. That's why the word used here, bacteria reproduce, the word used here, sort of a sexual reproduction. You remember how question may ask here. ನೋಡಿ, ಸಾರ್ಟ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಬಂದ್ರು ಸಹಿತ ಬ್ಯಾಕ್ಟೀರಿಯಾನ ಬರುತ್ತೆ, ಅಥವಾ ಸಿಯರ್ ಪ್ರಿಮಿಟಿವ್ ಪ್ರೊಸೆಸ್ ಕಾಲ್ಡ್ ಜೆನೆಟಿಕ್ ರೀಕಾಂಬಿನೇಷನ್. ಯು ರಿಮೆಂಬರ್ ಜೆನೆಟಿಕ್ ರೀಕಾಂಬಿನೇಷನ್ ಟು ಟ್ರಾನ್ಸ್ಫರ್ ಅಂಡ್ ಶೇರ್ ದ DNA. ಈ ರೀತಿ ಬಂದರೆ ಎಕ್ಸಾಮ್ದೊಳಗಡೆ 4 ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ. ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ದ ಬ್ಯಾಕ್ಟೀರಿಯಾ ಅಂದ್ರೆ ಅಲ್ಲಿ ಗ್ಯಾಮೆಟ್ಗಳು ಇರ್ತಾವೇನು? ಇಲ್ಲ. ಜೈಗೋಟ್ ತಯಾರಾಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ, ಟ್ರೂ ಸೆಕ್ಸುವಲ್ ರೀಪ್ರೊಡಕ್ಷನ್ ನಡೆಯಲ್ಲ. ಹಾಗಾದ್ರೆ ಏನು ನಡೆಯುತ್ತೆ? ಜೆನೆಟಿಕ್ ರೀಕಾಂಬಿನೇಷನ್ ನಡೆಯುತ್ತೆ, DNA ಶೇರ್ ಆಗತ್ತೆ ಮತ್ತೊಂದಕ್ಕ. ಅದಕ್ಕ ಏನೈತಿ ಯೂಸ್ ಮಾಡಿದ್ರೆ ಹೇಳು ನೋಡೋಣ, ಸಾರ್ಟ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್. ಓಕೆ, ಇನ್ನ ಮೈಕೋಪ್ಲಾಸ್ಮಾ
It is the end of Kingdom Munera today here. The last concept that is what here mycoplasma is a very small organism, a tiny organism. How the characters are here and ಕೇಳಿದ್ರೆ completely lack of cell wall. See here, this question is the most important. Mycoplasma is also belongs to the kingdom Monera, but in kingdom Monera all are have cell wall except mycoplasma. Except mycoplasma, you remember mycoplasma lack of cell wall. Another one is it is the smallest living cell. ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ದೊಳಗಡೆ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಸರ್ವೈವ್ ವಿದೌಟ್ ಆಕ್ಸಿಜನ್. ಯು ರಿಮೆಂಬರ್ ಸರ್ವೈವ್ ವಿದೌಟ್ ಆಕ್ಸಿಜನ್. ಆಕ್ಸಿಜನ್ ಇರ್ಲಾರೆ ಬದುಕ್ತದ. ಆಕ್ಸಿಜನ್ ಇರ್ಲಾರೆ ಬದುಕುವುದು ಯಾವುದು? ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಯಾವುದು? ಸೆಲ್ ವಾಲ್ ಇರದೇ ಇರುವಂತಹ ಕಿಂಗ್ಡಮ್ ಮುನೇರದಾಗಿರುವಂತಹ ಜೀವಿ ಯಾವುದು? ಈ ರೀತಿ ಕ್ವಶನ್ ಅಪ್ಪಿ ನೋಡಿ. ಮೆನಿ ಮೈಕೋಪ್ಲಾಸ್ಮಾ ಆರ್ ಪ್ಯಾಥೋಜೆನಿಕ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಪ್ಯಾಥೋಜೆನಿಕ್ ಅಂದ್ರೆ ಏನು ಹೇಳಿ ನೋಡೋಣ. ಎಬಿಲಿಟಿ ಟು ಪ್ರೊಡ್ಯೂಸ್ ದ ಡಿಸೀಸ್ ಕಾಸಿಂಗ್. ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಈ ಮೈಕೋಪ್ಲಾಸ್ಮಾ ಏನ್ ಮಾಡ್ತಾವೆ ಹೇಳಿ ನೋಡೋಣ? ರೋಗವನ್ನು ಉಂಟು ಮಾಡ್ತಾವೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಮೈಕೋಪ್ಲಾಸ್ಮಾ. ಓಕೆ, ದೀಸ್ ಆರ್ ದ ಇಮೇಜಸ್ ಇನ್ ದ ಮೈಕೋಪ್ಲಾಸ್ಮಾ. ಈ ಮೈಕೋಪ್ಲಾಸ್ಮಾಕ್ ಒಂದು ನಿಕ್ ನೇಮ್ ಕೊಟ್ಟಿರ್ತಾರೆ. ನಿಮಗೆ ಎತ್ತರಿದ್ರ ಕರಿತಿರ್ತಾರ ನೋಡ್ರಿ, ಕಪ್ಪಿದ್ರ ಕರಿತಿರ್ತಾರ ನೋಡ್ರಿ. ಓಕೆ, ನಿಕ್ ನೇಮ್ ಇಟ್ಟಿರ್ತೀರಿ ನೋಡ್ರಿ ನೀವು. ಹಂಗ ಇದಕ್ಕೊಂದು ನಿಕ್ ನೇಮ್ ಇಟ್ಟಿದ್ದಾರೆ, ಜೋಕರ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಕಾಂಪಿಟೇಟಿವ್ ಎಕ್ಸಾಮ್ದೊಳಗಡೆ ಕಾಂಪಿಟೇಟಿವ್ ಒಂದು KS ಅದು ಹೋಗ್ತಿರಲ್ಲ ಅಪ್ಪಿ, ಯಾವ ಜೀವಿಗಳನ್ನ ಜೋಕರ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ? ಆನ್ಸರ್ ಇಸ್ ವಾಟ್ ಹಿಯರ್ ಹೇಳಿ ನೋಡೋಣಪ್ಪಿ. ಮೈಕೋಪ್ಲಾಸ್ಮಾ. ಇವಕ್ಕೆ ಯಾಕೆ ಜೋಕರ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಅಪ್ಪಿ, ಇದ್ರದ್ದು ಸೆಲ್ ವಾಲ್ ಇರಲ್ಲ ನೋಡಿ. ಸೆಲ್ ವಾಲ್ ಇರದೇ ಕಾರಣ ಇದು ಏನ್ ಮಾಡ್ತದಂದ್ರೆ ತನ್ನ ಸೈಜ್ ಅನ್ನು ಹೆಚ್ಚು ಕಡಿಮೆ ಮಾಡ್ಕೋತದ್ರಿ. ಜೋಕರ್ಸ್ ಅಂದ್ರ ಮತ್ತೊಬ್ಬರ ಪ್ರಾಣ ಸಂಕಟ ಆಗೈತ್ರಿ, ಇದು ಮಜಾ ಮಾಡ್ಕೋತಿರ್ತಿರ್ತದ್ರಿ. ಹೆಂಗಿದೆ ಹೇಳಿ ನೋಡೋಣ? ದರ್ ಇಸ್ ನೋ ಫಿಕ್ಸ್ ಅದರ ಸೈಜ್ ಇರಲ್ಲ. ಆ ಕಾರಣಕ್ಕೋಸ್ಕರ ಇವಕ್ಕೆ ಏನಂತ ಕರೆದ್ರು ಹೇಳಿ ನೋಡೋಣ? ಓಕೆ, ಜೋಕರ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೆದಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕ್ಲಾಸ್ಗಳನ್ನು ನೀವು ಕೇಳ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ನಾನು ಪ್ರತಿದಿನ ಅದನ್ನೇ ಹೇಳಿ ಹೋಗ್ತಾ ಇರ್ತೀನಿ. ಕಾನ್ಸಂಟ್ರೇಷನ್, ಫೋಕಸ್ ಮಾಡಿ, ಸ್ಟಡಿ ಕಡೆ ಫೋಕಸ್ ಮಾಡಿ. ಸ್ಟಡಿ ಕಡೆ ಯಾಕೆ ಫೋಕಸ್ ಮಾಡ್ಬೇಕಂತ ಕೇಳಿದ್ರೆ, ನೀವು ಬಂದಿದ್ದು ಈ ವಯಸ್ಸು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ವಯಸ್ಸೊಳಗಡೆ ನಾವು ಸ್ಟಡಿ ಮಾಡಿದ್ದೇ ಆಯ್ತಂದ್ರೆ, ಸ್ಟಡಿ ಕಡೆ ಫೋಕಸ್ ಮಾಡಿದರೆ ನಮಗೆ ಓಕೆ ಲೈಫ್ದೊಳಗಡೆ ಒಂದು ಒಳ್ಳೆ ಜೀವನ ಆಗತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.